ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಜುಲೈ 2026 ಶುಕ್ರವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ಅನುರಾಧ ನಕ್ಷತ್ರ, ಶುಕ್ಲಯೋಗ, ಗರಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ಆಷಾಢ ಶುಕ್ರವಾರ, ಆಡಿ ಶುಕ್ರವಾರ ಅನ್ನತಕ್ಕಂಥದ್ದು ಕೂಡ ಉಂಟು. ಆಷಾಢದಲ್ಲಿ ಏನಕ್ಕೆ ಹೊಸದಾಗಿ ಮದುವೆಯಾದವರು ಅತಿ ಮುಖ್ಯವಾಗಿ ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಓಡಾಡಬಾರದು ಅಂತ ಹೇಳ್ತಾರೆ ಅಂತ ಗೊತ್ತಿದೆಯಾ? ತುಂಬಾ ಜನಕ್ಕೆ ಗೊತ್ತಿದೆ. ಈ ಟಿವಿ ಕಾಲದಿಂದಲೂ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾನು ಕಾರ್ಯಕ್ರಮ ನಡೆಸ್ಕೊಡ್ಬೇಕಾದ್ರೆ 20-25 ವರ್ಷಗಳ ಹಿಂದಗಡೆ ನೋಡಿರ್ತೀರಿ. ಆದ್ರೂ ಕೆಲವರು ಹೊಸಬ್ರು ನೋಡ್ತಿರ್ತಾರೆ. ಆಷಾಢದ ಆ ಒಂದು ಹಿನ್ನೆಲೆ ಒಂದು ಅದ್ಭುತ. ಅದರ ಹಿಂದ್ಗಡೆ ವೈಜ್ಞಾನಿಕ ಕಾರಣ ಇದೆ, ವಿಜ್ಞಾನದ ಕಾರಣ ಇದೆ. ಇವತ್ತು ವಿಜ್ಞಾನ ಒಪ್ಕೊಂಡಿದೆ ನಮ್ಮ ಆಷಾಢವನ್ನ. ಜಿಟಿ 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 ಮಳೆ, ಹೊಸದಾಗಿ ಮದುವೆ ಆಗಿದ್ದಾರೆ, ಚುಮು 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 ಚಳಿ, ಒಂಥರ ಗಾಳಿ ಜಾಸ್ತಿ, ಮನಸ್ಸು ಒಂಥರ ಎಳೆಯುತ್ತೆ, ದೇಹ ಬಂಧಗಳು ಜಾಸ್ತಿ. ಇನ್ನು ಹೊಸದಾಗಿ ಮದುವೆ ಆಗಿರೋರು ಕೇಳ್ತೀರಾ? ನಾವೆಲ್ಲ ಒಕ್ಕಲುತನವನ್ನೇ ನೆಚ್ಚಿಕೊಂಡಂತೆ ಇದ್ದವರು. ಬರೀ ಒಕ್ಕಲುತನ ಅಂದ್ರೆ ರೈತಾಪಿ ಮಕ್ಕಳು. ಎಲ್ರಿಗೂ ಇವು ನಂಬಲ್ಲ ಯಾವ ಮಟ್ಟಕ್ಕಿತ್ತು ಅಂದ್ರೆ ಶ್ರೀಮಂತರು, ತುಂಬ ಶ್ರೀಮಂತರು ಅನ್ನತಕ್ಕಂಥದ್ದು ಯಾವ ರೀತಿ ತುಂಬಿದ ಕುಟುಂಬ. ಅದಕ್ಕೆ ನಾನು ಹೇಳ್ತಿರ್ತೇನೆ, ನಿಮ್ ಜಮೀನನ್ನು ಮಾರಬೇಡಿ, ಎಲ್ರೂ ಒಂದು ಅರ್ಧ ಎಕರೆ 1 ಎಕರೆ ಜಮೀನ್ ಮಾಡ್ಕೊಳ್ಳಿ. ಇಲ್ಲೆಲ್ಲೋ ಬೆಂಗಳೂರಲ್ಲಿ ಬಂದ್ಬಿಟ್ಟು ಸೈಟ್ ತಗೋತೀನಿ, ಫ್ಲಾಟ್ ತಗೋತೀನಿ, ಅಪಾರ್ಟ್ಮೆಂಟ್ ತಗೋತೀನಿ, ಇಟ್ ಇಸ್ ಅ ವೇಸ್ಟ್. 20-25 ವರ್ಷದಲ್ಲಿ ಅದಕ್ಕೆ ವ್ಯಾಲ್ಯೂಯೇಷನ್ನೇ ಇರೋಲ್ಲ. ಒಂದು 15 ವರ್ಷ ಬಿಟ್ಟು ಯಾರನ್ನಾದ್ರೂ ಫ್ಲಾಟ್ ಅಪಾರ್ಟ್ಮೆಂಟ್ ಇಟ್ಕೊಂಡಿರೋರು ನೀವು ಮಾರ್ಲಿಕ್ಕೆ ಹೋಗಿ ನೋಡಿ, 1.5 ಕೋಟಿ ಕೊಟ್ಟು ತಗೊಂಡಿರೋರು 75-80 ಲಕ್ಷ ಕೊಟ್ಟು ಕೊಡಲ್ಲ. ಆ ಜಾಗನೂ ನಿಮ್ದಲ್ಲ, ಪಕ್ಕದ ನಿಮ್ದಲ್ಲ, ಈ ಕಡೆದ್ ನಿಮ್ದಲ್ಲ. ಸಡನ್ ಆಗಿ ಈಗ ಈ ಒಂದು ಶನಿ, ರಾಹು, ಕುಜ, ಗುರು ಅಸ್ತಂಗತ, ಶುಕ್ರ ಅಸ್ತಂಗತ ಹೇಳಿದ್ದೆ ಮೊನ್ನೆ. ಅಷ್ಟಮಿಯ ಪ್ರಭಾವದ್ದು, ಅಷ್ಟಮಿ, ಸ್ವಾತಿ, ಮಂಗಳವಾರ ಅಂತ ಒಂದೇ ದಿನ ರಾಷ್ಟ್ರ ರಾಜಧಾನಿಯಲ್ಲೂ ನಡೆದಿದೆ. ನಮ್ಮ ಬೆಂಗಳೂರಿನ ಶಿವಾಜಿನಗರದಲ್ಲೂ ಕೂಡ ಗಲಾಟೆಗಳು ನಡೆದಿದೆ. ಜಾಗೃತಿಯಾಗಿರಿ. ಉದ್ರಿಕ್ತ ಮಾಡ್ತಾರೆ, ಉನ್ಮತ್ತ ಮಾಡ್ತಾರೆ, ಕ್ರೋಧೋನ್ಮತ್ತ ಮಾಡ್ತಾರೆ, ನಿಮ್ಮಲ್ಲಿ ಇಲ್ಲದ ಭಾವಗಳನ್ನ ಉಂಟು ಮಾಡ್ತಾರೆ. ಅಲ್ಲೆಲ್ಲೋ ವಿದ್ಯಾರ್ಥಿಗಳಿಗೂ ಪೊಲೀಸ್ ಅವರಿಗೂ ಅಲ್ಲೆಲ್ಲೋ ಚಳುವಳಿ ಅಂತೇಳಿ ಆಗೋಗ್ಬಿಟ್ಟಿದೆ. ಈಗ ನಿಜವಾಗ್ಲೂ ಚಳುವಳಿ ಮುಖ್ಯ ನಮಗೆ. ನಾವೊಂದು ಶಾಂತ ರೀತಿಯಲ್ಲಿ ತಗೊಂಡು ಹೋಗ್ಬೇಕು. ಹೌದು, 60 ವರ್ಷಕ್ಕೊಮ್ಮೆ ಒಂದು ಬದಲಾವಣೆಯ ಪರ್ವ ಬಂದಿದೆ ಅಂತ ಕೂಡ ನಾನು ಹೇಳಿದ್ದೆ. ಯುವ ಜನರಲ್ಲಿ ಒಂದು ಅದ್ಭುತವಾದಂತ ಒಂದು ಆಲೋಚನಾ ಪದ್ಧತಿಯೇ ಬದಲಾಗುತ್ತೆ ಅಂತ. ಆದರೆ ಕಾನೂನನ್ನು ಕೈ ತಗೊಳಕ್ ಹೋಗ್ಬಿಡಿ. ಹೌದು, ನಿಮ್ ಕೋಪ ಸಹಜ. ಅಲ್ಲಿ ನಡೆದಿದೆ, ವರ್ಷ ಪೂರ್ತಿ ಕಷ್ಟಪಟ್ಟು ಓದಿ ಪ್ರಿಪೇರ್ ಆಗಿ ಆ ಎಕ್ಸಾಮ್ಗೆ ಬಂದ ತಕ್ಷಣ ಅಲ್ಲೊಂದು ಏನೋ ಒಂದು ಮೋಸ ದಗ ಹಂಚ್ಕೊಂಡಿದ್ದಾರೆ. ನಿಜವೇ, ಯಾವ ಅಧಿಕಾರಿಯೂ ಆ ಥರ ಮಾಡ್ಲಿಕ್ಕೆ ಹೋಗಲ್ಲ, ಯಾವ ಸರ್ಕಾರ. ನಾನು ನಿನ್ನೆಯ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ನಮಗೆ 7 ರಕ್ಷಕರನ್ನ ಕಳಿಸಿರ್ತಾನೆ ಭಗವಂತ ಅಂತ. ಕಟ್ಟ ಕಡೆಯ ರಕ್ಷಕ ರಾಜ, ದೊರೆ. ಯಾವ ದೊರೆಯೂ ಮಕ್ಕಳಿಗೆ ಈ ತರ ತೊಂದರೆ ಆಗಬೇಕು ತನ್ನ ಪ್ರಜೆಗಳಿಗೆ ಅಂತ ಮಾಡಲ್ಲ. ಯಾರೋ ಕೆಲವು ಎಲ್ಲಾ ರಂಗದಲ್ಲೂ ಇರ್ತಾರೆ. ಹಾಗೆ ಬಿಟ್ಟಿದೆ. ಅದನ್ನ ಒಂದು ಸಾಮಾನ್ಯವಾಗಿ ಪ್ರತಿಭಟಿಸೋಣ. ಬಟ್ ಅದೆಲ್ಲೋ ಒಂದು ತುಂಬಿ ಇನ್ನೊಂದಾಗಿ ಅಲ್ಲೆಲ್ಲೋ ತಳಮಳಗಳ ಭಾವ. ಯಾವುದು ಸರಿ, ಯಾವುದು ತಪ್ಪು, ಅದು ಇನ್ನಷ್ಟು ನಮ್ಮನ್ನ ಉದ್ರಿಕ್ತ ಮಾಡುತ್ತೆ. ಇದರ ಪ್ರಭಾವ ಜಾಸ್ತಿ ಇರುತ್ತೆ. ಎಚ್ಚರಿಕೆ ಇರ್ಲಿ. ಈ ಗ್ರಹಗಳ ಒಂದು ಸ್ಥಿತಿ, ಗತಿ, ಇತಿ ಇದಿದೆ, ಇರ್ಲಿ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತೆ. ಮಾತಾಡ್ತಲೇ ಇರ್ತೇನೆ. ನಾವೆಲ್ಲರೂ ರೈತರ ಮಕ್ಕಳು, ರೈತರಾಗಿದ್ವಿ, ನೆಮ್ಮದಿಯಾಗಿದ್ವಿ.
ಈ ಕೆಲಸ ಕಾರ್ಯ ಇನ್ನೊಂದು ಅನ್ನತಕ್ಕಂಥದ್ರ ಭಾವ ವಿಪರೀತ ಆಗಿ ಇಲ್ಲಿ ಬಂದು ಇಲ್ಲೇನೋ ಒಂದು ಮನೆ ಮಾಡ್ಕೊಂಡು ಈ ಮನೆ ನಮ್ದಲ್ಲ, ಈ ಜಾಗ ನಮ್ದಲ್ಲ. ಇವತ್ ಬೆಂಗಳೂರು ಒಳಗಡೆ 30-40 ಸೈಟ್ ತಗೋತೀರಿ ಅಂದ್ರೆ ಮುಳುಗುದ್ರಿ. ಬೆಂಗಳೂರಲ್ಲಿ ಪಾರ್ಕಿಂಗ್ ಇಲ್ಲ ನಿಮಗೆ. 30-40ಗೆ ನೆನ್ಪಿಟ್ಕೊಳ್ಳಿ. ಕಡಿಮೆ ಅಂದರು 10,000-15,000 ರೂಪಾಯಿ ಅಡಿ. ಕಡಿಮೆ. ಬೆಂಗಳೂರು ಸಿಟಿ ಒಳಗಡೆ ನೀವು ಸೈಟ್ ತಗೋತೀರಿ ಅಂದ್ರೆ 15,000 20,000 ಇದೆ. ನನ್ನ ಆಫೀಸ್ ಪಕ್ಕದಲ್ಲಿ 25,000 ಹೇಳ್ತಿದ್ದಾರೆ. 60-40 ಇದೆ, ಅದು ಇನ್ನೂ ಜಾಸ್ತಿನೇ ಇರ್ಬೋದೇನೋ. 60-40ನೇ ತಗೊಳ್ಳಿ. ಪಾರ್ಕಿಂಗ್ ಬೇಕು ನಮ್ಗೆ. 5 ಕೋಟಿ ಕೊಟ್ಟು ತಗೊಂಡು 20-25,000 ಅಂದ್ರೆ ಲೆಕ್ಕ ಹಾಕೊಳ್ಳಿ. 20,000 ಅಂದ್ರೂ ಕೂಡ ಅದಾಗೋಯ್ತು 5 ಕೋಟಿ. ಅದಕ್ಕೆ ಟ್ಯಾಕ್ಸು, ಸ್ಟಾಂಪ್ ಡ್ಯೂಟಿ ತಗೋಬೇಕು ನಾವು. ಅದ್ರ ಮೇಲೆ ಒಂದು ಮನೆ ಕಟ್ಬೇಕು ಅಂದ್ರೆ ಮಿನಿಮಮ್ 3-5 ಕೋಟಿ ಬೇಕು. ಪಾರ್ಕಿಂಗು ವ್ಯವಸ್ಥೆ ಇದೆಲ್ಲ ಮಾಡ್ಕೊಳಕ್ 10 ಕೋಟಿ ಬೇಕು ಮಕ್ಳು. ಹೆಂಗ್ ಮಾಡಿದ್ರು 7-8 ಕೋಟಿ. 30-40ನಲ್ಲಿ ಎಲ್ಲಿ ಕಾರ್ ಬಿಡ್ತೀರಿ? 40 ಫೀಟ್ ರೋಡ್ ಇಲ್ಲ. 30 ಫೀಟ್ ರೋಡಲ್ಲಿ ಎಲ್ಲಿ ರೋಡಲ್ಲಿ ನಿಲ್ಲಿಸ್ತೀರಾ ಗಾಡಿನ? ನೀವು ಅದೇ ದುಡ್ಡು 1 ಕೋಟಿಯಲ್ಲಿ ನಿಜ ಹೇಳ್ತಾನೆ. ಕಡಿಮೆ ಅಂದ್ರು 1 ಎಕರೆ ಜಾಗ ತಗೋಬಹುದು. 1 ಎಕರೆ 20 ಸೈಟುಗಳನ್ನ ಮಾಡ್ಕೊ. ಅಲ್ಲೇ ಒಂದು ಪುಟ್ಟ ನುಗ್ಗೆ ಸೊಪ್ಪು, ತೆಂಗಿನ ಗಿಡ ನೋಡಿ. ಹಿಂದೆ ರೈತರು ನಾವು ಒಕ್ಕಲುತನ. ಯಾರಾದ್ರೂ ಬಂದ್ರೆ ಏನ್ ಕೇಳ್ತಿದ್ರು ಗೊತ್ತಾ? ಎಷ್ಟ್ ತೆಂಗಿನ ಗಿಡ ಇದೆ ಮಗ ಅಂತ ಕೇಳೋರು. ನಮ್ಮ ಅಜ್ಜ ಹೇಳ್ತಿದ್ದು, ಅವ್ನಿಗೊಂದ್ 100 ತೆಂಗಿನ ಗಿಡ ಇದೆ ಅಂದ್ರೆ ಬದುಕು ಕಟ್ಬಿಟ್ಟ ಅಂತ ಹೇಳ್ಬಿಟ್ಟು. ಅವನಿಗೆ ಸೋಲಿಲ್ಲ, ಆನಂದವಾಗಿದೆ. 100 ತೆಂಗಿನ ಗಿಡ ಇದೆಯೋ ಅಂತ. ಇವತ್ತಂತೂ ತೆಂಗಿಗೆ ಬಂಗಾರದ ಬೆಲೆ ಬಂದಿದೆ. ತೆಂಗಿಗೆ ಒಳ್ಳೆ ಬೆಲೆ ಇದೆ. ಆಗ ಬೆಲೆ ಇಲ್ಲದ ಕಾಲದಲ್ಲೇ 100 ತೆಂಗಿನ ಗಿಡ ಇದೆ ಅಂದ್ರೆ ಅವನು ಶ್ರೀಮಂತ. ಇಲ್ಲ 4 ಹಸು ಇದೆ ಅಂದ್ರೆ ಶ್ರೀಮಂತ. ಆ ಮನೆಯಲ್ಲಿ ಯಾವಾಗ್ಲೂ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ, ಪನ್ನೀರು ಎಲ್ಲವನ್ನು ಮಾಡಬಹುದಿತ್ತು. 4 ಹಸು ಇದ್ರೆ ಸಾಕು ಅಂತ. ಇವತ್ತಿಗೂ ನಾನು ಅದನ್ನ ಮರೆಯಲಾರೆ. ತಾಯಿ ಜಗನ್ಮಾತೆ ಆಶೀರ್ವಾದ, ನಮ್ಮ ಅಮ್ಮನ ಆಶೀರ್ವಾದ. 2008-9 ಉತ್ತರ ಕರ್ನಾಟಕದಲ್ಲಿ ಭೀಕರವಾಗಿ ಒಂದು ಪ್ರವಾಹ ಸ್ಥಿತಿ. ಆವತ್ತು ನಾನು ತುಂಬಾ ನೆನೆಸ್ಕೋಬೇಕು. ಬಾಗಲಕೋಟೆಯ ಜಿಲ್ಲಾಧಿಕಾರಿಯಾಗಿ ಇದ್ದಂತಹ ವಿಶ್ವನಾಥ್ ಸಾಹೇಬರು ಏನು ನನ್ನ ಮಟ್ಟಕ್ಕೆ ಕಸ್ತೂರಿ ಚಾನೆಲ್ ಅಲ್ಲಿ ಆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಇನ್ನು ದೈವದ ಸಂಕಲ್ಪ. ಒಂದಷ್ಟು ರೈತರಿಗೆ ಅಮ್ಮ ಎತ್ತು ಕೊಡೋಣ ಅಂತ ಹೇಳಿದ್ದೆ. ಅಮ್ಮ ಹೇಳಿದ್ರು, ಎತ್ತು ಕೊಟ್ರೆ ವಯಸ್ಸಾದ್ಮೇಲೆ ಕಸಾಯಿಖಾನೆಗೆ ಹಾಕ್ಬಿಡ್ತಾರಪ್ಪ. ಒಂದೇ ಒಂದು ಹಸು ಕೊಟ್ಟು ನೋಡೋದು ಅಮ್ಮ. ಅದು ಮನೆಗೆ ಮಹಾಲಕ್ಷ್ಮಿ ಬಂದ ಹಾಗೆ. ಒಂದು ಹಸು ಬಂದ ಕಾಲ, ಒಂದು ಹೆಣ್ಣು ಬಂದ ಕಾಲ, ಒಂದು ಜಮೀನು ಬಂದ ಕಾಲ, ಈ ತರದೆಲ್ಲ ಇದೆಪ್ಪ. ಹಸು ಕೊಟ್ಬಿಡು ಅಂತ. ಆ ಮಹಾಸ್ವಾಮಿಗಳು, ನಿಜವಾಗ್ಲೂ ಹೇಳ್ತಾನೆ, ವಿಶ್ವನಾಥ್ ಸಾರನ್ನ ಮಹಾಸ್ವಾಮಿಗಳು ಅಂತಲೇ ಹೇಳ್ತಾನೆ. ಜಿಲ್ಲೆಯ ವೈದ್ಯಾಧಿಕಾರಿಯನ್ನ ನಿಯೋಜಿಸ್ತಾರೆ. ಒಂದೊಳ್ಳೆ ಹಸುಗಳನ್ನ ವ್ಯವಸ್ಥೆ ಮಾಡಿಸ್ತಾರೆ. ಕಾರ್ಯಕ್ರಮದ ಮುಖೇನ ನೀವುಗಳು ಕೂಡ ತುಂಬಾ ದುಡ್ಡು ಕೊಟ್ಟಿದ್ರಿ. ನಾನು ಕೂಡ ನಿಮಗೆ ಕೊಟ್ಟು ಮಾತಿನಂತೆ ನೀವು ಕೊಟ್ಟ ದುಡ್ಡಿಗೆ ಒಂದಷ್ಟು ನಾನು ಹಾಕಿ ಒಂದಷ್ಟು ರೈತರುಗಳಿಗೆ ಹಸುವನ್ನ ಕೊಡ್ತೇನೆ ಅಂತ ಹೇಳಿದ್ದೆ. ದೇವಿ ಸಂಕಲ್ಪ ನಂದಲ್ಲ ಮಕ್ಕಳೇ, ನಾನೆಲ್ಲಿ ಜೋಳಿಗೆ ದಾಸಯ್ಯ. ಅಮ್ಮ ಹೇಳ್ಕೊಟ್ಟಿದ್ದು ದೇವಿ ಸಂಕಲ್ಪ. ತಾಯಿ ಶಾಕಂಬರಿ ಬನಶಂಕರಿಯ ಆಶೀರ್ವಾದ. ಮುಖ್ಯವಾಗಿ ಮಹಾಸ್ವಾಮಿಗಳು ಗೆಸ್ಟ್ ಹೌಸ್ ಕೊಟ್ಟು ಕರೆಸ್ಕೊಂಡು ಅಲ್ಲೊಂದಷ್ಟು ರೈತರಿಗೆ ಜಿಲ್ಲಾಧಿಕಾರಿಗಳೇ ಮುಖ್ಯ. ನಿಜ ಹೇಳುತ್ತೇನೆ, ನಂದು ಏನೇನೂ ಇಲ್ಲ ಅಲ್ಲಿ, ಏನೂ ಇಲ್ಲ ನನ್ನ ಕೈಯಿಂದ. ಇವತ್ತಿಗೂ ಮರೆಯಲಾರದಂತ ಒಂದು ಸಂಕಲ್ಪ ಅದು. ತುಂಬಾ ಆ ಒಂದು ಗೋ ಪೂಜೆ ಮಾಡಿ ಗೋವುಗಳನ್ನ ಒಂದಷ್ಟು ರೈತರಿಗೆ, ಯಾಕಂದ್ರೆ ಅಮ್ಮ ಹೇಳ್ಕೊಟ್ಟಿದ್ ಸತ್ಯವೇ. ಇವತ್ತೆಲ್ಲೋ ಬದುಕು ಕಟ್ಕೊಂಡಿದ್ರು, ಈಗಲೂ ಬಂದು ಹೋಗ್ತಿರ್ತಾರೆ ಕೆಲವರು. ವರ್ಷಕ್ಕೊಮ್ಮೆ ಬಂದು ಒಂದು ಹಣ್ಣು ಕಾಯಿ ಕೊಟ್ಟು ಹೋಗ್ತಿರ್ತಾರೆ. ಗುರುಗಳೇ, ನಮ್ಮ ಮನೆ ನಂದನವನ ಮುಳುಗೋಯ್ತು, ನಮ್ಮ ಬದುಕು ಇನ್ನೇನು ಇಲ್ಲ ಅಂತ ಅಂದ್ಕೊಂಡಿದ್ದು ಇವತ್ತು ನಮ್ಮ ಮನೆಯಲ್ಲಿ ಒಂದು ಗೌರಿ ಅಂತೂ ಒಂದು ಪಾಪು ಹಾಕಿ ಇನ್ನೊಂದು ಪಾಪು ಆಗಿ ಒಂದು 10-15 ಹಸುಗಳಾಗ್ಬಿಟ್ಟಿದ್ದೆ. ಒಂದು 4-5 ರೈತರುಗಳು ಇವತ್ತಿಗೂ ಹುಡ್ಕೊಂಡು ಬಂದು ನಿಮ್ಮಿಂದ ತುಂಬಾ ಚೆನ್ನಾಗಿದೆ. ನಾನು ಯಾವಾಗ್ಲೂ ಹೇಳ್ತೇನೆ, ತಾಯಿ ಶಾಕಂಬರಿ ಒಂದು, ಎರಡನೇದು ಜಿಲ್ಲಾಧಿಕಾರಿಗಳಾಗಿ ಆಗಿನ ಕಾಲಕ್ಕೆ ಅಲ್ಲಿದ್ದಂತ ವಿಶ್ವನಾಥ್ ಸರ್, ಹಾಗೆಯೇ ನನ್ನ ತಾಯಿ, ನನ್ನದೇನಿದೆ ಸಂಕಲ್ಪ ಹಾಗೂ ವಾಹಿನಿಯಲ್ಲಿ ನನಗೆ ಜಾಗ ಕೊಟ್ಟಿದ್ದಂತ ಕಸ್ತೂರಿ ಚಾನೆಲ್ ನಿಮಗೆ ಗೊತ್ತೇ ಇದೆ, ಹೇಳೋದು ಬೇಕೇ ಇಲ್ಲ. ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿ ಅವರು,
ಅನಿತಾ ಕುಮಾರಸ್ವಾಮಿ ಅವರು. ಆ ಕುಟುಂಬಕ್ಕೆ ನಾನು ಎಷ್ಟು ಋಣ ಸಲ್ಲಿಸ್ಬೇಕೋ ಗೊತ್ತಿಲ್ಲ. ಇದು ಸತ್ಯ. ಒಂದ್ 4 ಹಸು ಇತ್ತು ಅಂದ್ರೆ ಅವನು ಶ್ರೀಮಂತ, ಬದುಕೋಗಲ್ಲ. 4 ಹಸು ಇತ್ತು ಅಂದ್ರೆ 40 ಲೀಟರ್ ಹಾಲು ಬೇಡ, 20 ಲೀಟರ್ ಹಾಲು, ಒಂದು ಕುಟುಂಬ ಆನಂದವಾಗಿ ಬದುಕ್ಬೋದು. ಒಂದು 5 ಜನ ಯಾರ ಹಂಗಿಲ್ಲದೆ ಅನ್ನತಕ್ಕಂಥದ್ದು. ನೋಡಿ, ಅವತ್ತು ನಾವು ಒಕ್ಕಲುತನದ ಒಂದು ಕುಟುಂಬ, ಕೃಷಿಕ ಕುಟುಂಬ. ಈಗ ಬಿತ್ತನೆಯ ಸಮಯ. ಈ ಬಿತ್ತನೆಯ ಸಂದರ್ಭದಲ್ಲಿ ಹೊಸದಾಗಿ ಮದುವೆ ಆಗಿರೋರ್ ಮನೇಲಿದ್ದಾರೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಎಲ್ಲಿ ಅವ್ರಿಗೆ ನಾವು ಕಾವಲಿರ್ಬೇಕು? ಅವ್ರಿಗೆ ಎಲ್ಲಿ ಗದ್ದೆ ಮೇಲೆ ಗಮನ ಇರುತ್ತೆ, ಈ ತೋಟದ ಮೇಲೆ ಗಮನ ಇರುತ್ತೆ. ಅಲ್ಲಿ ಹೋಗಿ ಬಿತ್ತನೆಗೆ ಎಲ್ಲಿ ಅವ್ರ ತುಂಟಾಟ ಅದು ಎಲ್ಲರ ಬಾಳ್ನಲ್ಲೂ ನಡೆಯುತ್ತೆ, ಎಲ್ರಿಗೂ ಅಷ್ಟೆ. ಅದೇ ಮನುಷ್ಯ ಅಲ್ಲ, ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಅದೊಂದು ದೇವರು ಕೊಟ್ಟಿರುವ ಒಂದು ಧರ್ಮಬದ್ಧವಾಗಿರ್ತಕ್ಕಂಥ ಒಂದು ಕಾಮ. ಹೊಸದಾಗಿ ಮದುವೆ ಆಗಿದ್ದಾರೆ, ಅವ್ರಿಗೆ ಎಲ್ಲಿ ಯಾರ ಮೇಲೆಯೂ ಗಮನ ಇರಲ್ಲ. ಅಂಥದ್ರಲ್ಲಿ ಒಂದೇ ಮನೇಲಿ ಇದ್ರೆ ತೋಟದ ಕಡೆ ಹೋಗದೆ, ಗದ್ದೆ ಕಡೆ ಹೋಗದೆ, ಹೊಲದ ಕಡೆ ಹೋಗದೆ, ಅವ್ರ ಪುಟ್ಟ ಪ್ರೀತಿ ಪ್ರೇಮ ಪ್ರಣಯ ಅಂತ ಎದ್ದು ಬಿಟ್ರೆ ಹೊಲದ ಕತ್ತೇನೋ ನಾವು ನೆಚ್ಕೊಂಡಿದ್ದವ್ರು ಅದೇ. ಅವತ್ತೆಲ್ಲ IT-ನೂ ಇಲ್ಲ, BT-ನೂ ಇಲ್ಲ, ಬೇರೆ ಉದ್ಯೋಗಗಳು ಗೊತ್ತಿಲ್ಲ. ನಮಗ್ ಗೊತ್ತಿರೋದಿಷ್ಟೇ, ಒಂದು ಅಡಿಕೆ, ಒಂದ್ 10 ಅಡಿಕೆ ಗಿಡ ಇಡೋಣ, ತೆಂಗಿನ ಗಿಡ ಇಡೋಣ, ಈ ತರದ್ ಏನೇನೋ ಗಿಡಗಳು, ಮಾವಿನ ಗಿಡಗಳಂತೆ, ಪಪ್ಪಾಯ ಗಿಡಗಳಂತೆ, ಏನೋ ಒಂದ್ ಮಾಡ್ಕೊಂಡು ಬದುಕಟ್ಟಿದ್ದಂತ ಒಕ್ಕಲುತನದ ವ್ಯಕ್ತಿಗಳು. ಇವ್ರು ಮರೆತು ಕೂತ್ರೆ ಗಾಳಿ, ವಿಪರೀತ ಗಾಳಿ, ಬುಧನ ತತ್ವ ನೆನಪಿಟ್ಕೊಳ್ಳಿ. ಸೂರ್ಯ ಆ ಒಂದು ಕಡಗರಾಶಿಗೆ ಬಂದ್ಬಿಟ್ಟಿರ್ತಾನೆ. ತನ್ನ ಒಂದು ಶಕ್ತಿ ಒಂಚೂರು ತಾಯಿ ಮನೆಗೆ ಬಂದ್ಬಿಟ್ಟಿದ್ದಾನೆ ಆತ. ವಿಪರೀತ ಗಾಳಿ ಕಾಲ, ವಿಪರೀತ ಸಡನ್ ಆಗಿ ಮಳೆ ಬರುತ್ತೆ, ಸಡನ್ ಆಗಿ ಹೋಗುತ್ತೆ. ಸೊ ಅದರಿಂದ ಯಾವಾಗ ನೀರು ಬರುತ್ತೋ ನೀರು ಕಟ್ಟಬೇಕು ಅಲ್ಲಿಗೆ. ಬಿಟ್ಬಿಟ್ಟು ನಾವು ಹೀಗೆ ಇದ್ದು ಬಿಟ್ರೆ, ಅಂಥದ್ರಲ್ಲಿ ಇನ್ನೊಂದು ವಿಪರೀತ ಗಾಳಿ ಕಾಟ ಇರೋದ್ರಿಂದ ಏನಾಗುತ್ತೆ, ಆ ಸಂದರ್ಭದಲ್ಲಿ ಗರ್ಭ ಧರಿಸಿದರೆ, ಈಗ ನೋಡಿ ಜುಲೈ ಆಯ್ತಾ, ಆಷಾಢ ಅಲ್ವಾ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಮಾರ್ಚ್ ಮಧ್ಯದಿಂದ ಏಪ್ರಿಲ್ ಮಧ್ಯದ ಒಳಗಡೆ ಚೈತ್ರ ಮಾಸದಲ್ಲಿ ಮಗು ಹುಟ್ಟುತ್ತೆ. ಫಲ್ಗುಣ ಮಾಸವೇ ಶಿವತಾಂಡವ, ಶಿವರಾತ್ರಿಗೆ ನೆತ್ತಿ ಮೇಲೆ ಬಂದ್ಬಿಟ್ಟಿರ್ತಾನೆ ಸೂರ್ಯ, ಬಿಸಿಲು ತುಂಬಿದ ಗರ್ಭಿಣಿ, 7-8 ಮಾಸ ಆ ಹೊತ್ಕೊಂಡು ಅಮ್ಮ ಅಮ್ಮ ಅಂತ ತಾಯಿ ಒದ್ದಾಡ್ತಾ ಭಯದಿಂದ ಗಾಬರಿಯಿಂದ. ಅದಕ್ಕೆ ಹಿರಿಯರು ಏನ್ ಮಾಡಿದ್ರು ಅಂದ್ರೆ, ಈ ಒಂದು ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ಬೇಡ, ಬಿಸಿಲಿನ ಬೇದೆ, ಮಗುಗೂ ಕೂಡ ಸಂಕಟ. ಹೊಟ್ಟೆಲಿರೋ ಮಗುವಿಗೆ ನೆನಪಿಟ್ಕೊಳ್ಳಿ, ಅಮ್ಮ ಒದ್ದಾಡ್ತಿದ್ರೆ ಮಗು ಒದ್ದಾಡಲ್ವಾ? ಅದಕ್ಕೆ ಚೈತ್ರ ಮಾಸದಲ್ಲಿ ಹುಟ್ಟಿದವ್ರಿಗೆ ಸ್ವಲ್ಪ ಕೋಪ, ಆತರ, ಸಿಟ್ಟು, ಜಂಪಿಂಗ್ ಸ್ಟಾರ್ಸ್ ಅಂತ ಹೇಳ್ತಾರೆ ಚೈತ್ರ ಮಾಸದಲ್ಲಿ ಹುಟ್ಟಿದವರಿಗೆ. ಸೊ ಅವ್ರಿಗೊಬ್ಬ ಕೋಚ್ ಇರಬೇಕು, ಒಬ್ಬ ಗುರು ಇರಬೇಕು, ಒಬ್ಬ ನಿರ್ದೇಶಕ ಇರಬೇಕು. ಸಚಿನ್ ತೆಂಡೂಲ್ಕರ್ ಎಜುಕೇಟ್ ಮೇಲೆ ಚೈತ್ರ ಮಾಸದಲ್ಲೇ ಹುಟ್ಟಿರೋದು. ಡಾಕ್ಟರ್ ರಾಜ್ಕುಮಾರ್ ಚೈತ್ರ ಮಾಸದಲ್ಲೇ ಹುಟ್ಟಿರೋದು. ಮುಖೇಶ್ ಅಂಬಾನಿ ಚೈತ್ರ ಮಾಸದಲ್ಲೇ ಹುಟ್ಟಿರೋದು. ಐ ಕ್ಯಾನ್ ಗಿವ್ ಯು ಲಿಸ್ಟ್ ಆಫ್ ಪೀಪಲ್. ಹಿಂಗಾಗ್ತಿರುತ್ತೆ. ಆರೋಗ್ಯ ಕೂಡ ಹಾಗೆ ಒಂದ್ ಸ್ವಲ್ಪ ನೋಡೋಕ್ ಫಿಟ್ ಆಗಿ ಕಾಣಿಸೋರು ಕೂಡ ಒಂದು ರೀತಿ ವೀಕೆ ಇರ್ತಾರೆ. ಹೊಸದಾಗಿ ಮದುವೆ ಕರ್ಕೊಂಡ್ ಬಂದು ನಮ್ ಸೇವೆ ಮಾಡು ಅಂತ ಹೇಳಿದ್ರೆ, ಇವಳು ಹೊಟ್ಟೆನಲ್ಲಿ ಪಾಪು ಹಾಕೊಂಡು ಇವಳಿಗೆ ನಾವು ಸೇವೆ ಮಾಡೋವಂಗಾಗಿದೆ ಅಂತ ಏನಾದ್ರೂ ಒಂದು ಹಿರಿಯರು, ಆಗಲು ಜಾಸ್ತಿ, ಈಗ ಇದ್ದಿದ್ದು ಜಾಸ್ತಿ ಬಿಡಿ. ಎಲ್ಲಿ ಆ ತಾಯಿ ಬಸವಳಿದು ಬಿಡ್ತಾಳೆ, ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ. ಹೊಸದಾಗಿ ಮದುವೆ ಆದವರು ಆದಷ್ಟು ಈ ಒಂದು ತಿಂಗಳು ಈ ಗಾಳಿ ವಿಚಿತ್ರವಾಗಿ, ವಿಶೇಷವಾಗಿ. ಅದಕ್ಕೆ ನೋಡಿ, ಚೈತ್ರ ಮಾಸದಲ್ಲಿ ಓಡಿದವರಿಗೆ ಕಿವಿಲ್ ಸ್ವಲ್ಪ ಸಮಸ್ಯೆ, ಸೈನಸ್ ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್, ಡಸ್ಟ್ ಅಲರ್ಜಿ, ಒಂದು ಓವರ್ ಹೀಟ್ ಆಗ್ತಕ್ಕಂಥದ್ದು, ಪಿತ್ತದ ಮೈ ಜಾಸ್ತಿ ಆಗ್ತಕ್ಕಂಥದ್ದು. ಐ ನೋ ಮೈ ಬಾಡಿ ಇಸ್ ಆಲ್ವೇಸ್ ಹೀಟ್, ವಿಪರೀತ ಬಿಸಿ ಇರುತ್ತೆ. ಅದರಲ್ಲೂ ಲಗ್ನದಲ್ಲೇ ಸೂರ್ಯ, ಕೇಳಲೇಬೇಡಿ. ಬುಧನು ಲಗ್ನದಲ್ಲೇ ಇದ್ದಾನೆ, ಜಂಪಿಂಗ್ ಸ್ಟಾರೇ ನಾನು. ಏನೇನೋ ಮಾಡ್ತಿದ್ದೆ. ಆಮೇಲೆ ನಮ್ಮ ಗುರುಗಳು ತಗೊಂಡು ನೆತ್ತಿ ಮೇಲೆ 1-2 ಏಟ್ ಹಾಕ್ಬಿಟ್ಟು ಇದನ್ನೇ ಮಾಡು ಅಂತ ಹೇಳ್ಬಿಟ್ಟು ಒಂದ್ರಲ್ಲೇ ಇದ್ದಾನೆ. ಹಾಗಾಗಿ ಅದು ಜಂಪ್ ಆಗ್ತಿರುತ್ತೆ. ಕಾರಣ ಇದೆ. ನೀವು ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ವೀಣೆಯಲ್ಲಿ ಒಂದು ಅದ್ಭುತವಾಗಿ ವಾದ್ಯವನ್ನ ನುಡಿಸ್ತಿದ್ರು.
ಸಂಗೀತದಲ್ಲಿ ಅದ್ಭುತ ಹಾಡುಗಾರಿಕೆ ಅವ್ರಿಗೆ ಬರ್ತಿತ್ತು. ಅದೃಷ್ಟಕ್ಕೆ ಅವ್ರು ಡೈರೆಕ್ಷನ್ಗೆ ಹೋಗ್ಲಿಲ್ಲ, ಬಟ್ ತಮಗೆ ಕೊಟ್ಟಿದ್ರಲ್ಲೇ ಅಲ್ಲೊಂದು ಚೈತ್ರ ಮಾಸದ ಸಂಕಲ್ಪ, ಗುರು ಮೇಷದಲ್ಲಿದ್ದಾಗ ಹುಟ್ಟಿದವರಲ್ವಾ, ಅಲ್ಲೊಂದು ಸ್ಥಿತ್ಯಂತರ ಕೊಟ್ಬಿಡ್ತು, ಒಂದೇ ಕಡೆ ನಿಂತ್ಕೋಬಿಟ್ರು. ತೆಂಡೂಲ್ಕರ್ಗೂ ನೋಡಿ, ಅವ್ರಿಗೊಬ್ಬ ಕೋಚ್ ಸಿಕ್ಕ ಮೇಲೆ ಈ ಬಿಕಮ್ಸ್ ಅ ಲೆಜೆಂಡ್. ರಾಜ್ಕುಮಾರ್ ಅವ್ರಿಗೆ ನೋಡಿ, ಅಲ್ಲೊಬ್ಬ ಕೋಚ್ ಇದ್ರು, ವರದಣ್ಣ ಇದ್ರು, ತುಂಬಾ ಜನ ಇದ್ರು ಮಾರ್ಗದರ್ಶನ ಮಾಡ್ಲಿಕ್ಕೆ. ಮುಖೇಶ್ ಅಂಬಾನಿಗೆ ನೋಡಿ, ಅವರ ತಂದೆಯೇ ಕೋಚು. ಒಂದೇ ಬಾರಿಗೆ ಅಷ್ಟು ದೊಡ್ಡ ಸಂಸ್ಥೆ, ರಿಲಯನ್ಸ್ ಸಂಸ್ಥೆನ ಮಗನ ಕೈ ಕೊಡ್ಲಿಲ್ಲ. ಈ ಮೆಂಟರ್ಡ್ ಹಿಂದ್ಗಡೆನೆ ನಿಂತ್ಕೊಂಡು ಸೈಲೆಂಟ್. ಇವತ್ತು ನೋಡಿ, ಪ್ರಪಂಚದ ಒಂದು ಟಾಪ್ 10 ಒಂದು ಉದ್ಯಮಗಳನ್ನ ಸ್ಥಾಪಿಸಿ ಬಿಟ್ಟಿದ್ದಾರೆ. ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಅನ್ನತಕ್ಕಂಥದ್ದು. ಬಟ್ ಚೈತ್ರ ಮಾಸಕ್ಕೆ ತನ್ನದೇ ಆದಂತ ಒಂದು ಲೆಕ್ಕಾಚಾರಗಳಿದೆ. ಬಟ್ ತಾಯಿ ಬಸವಳಿದು ಬಿಡ್ತಾಳೆ, ಒದ್ದಾಡಿ ಬಿಡ್ತಾಳೆ. ಅದಕ್ಕೆ ಆಷಾಢದಲ್ಲಿ ವಿಜ್ಞಾನ ಕೂಡ ಅದನ್ನೇ ಒಪ್ಕೊಳ್ಳುತ್ತೆ. ದ ಮದರ್ ವಿಲ್ ಬಿ ಸ್ಟ್ರೆಸ್, ಈವನ್ ದ ವೂಮ್ ವಿಲ್ ಬಿ, ಹೊಟ್ಟೆಲಿರೋ ಪಿಂಡ ಕೂಡ ಯಥಾ ಪಿಂಡೇ ತಥಾ ಬ್ರಹ್ಮಾಂಡೆ ಅಂತ ಹೇಳ್ತವೆ. ಪಿಂಡ ಹೇಗೆ ಬರುತ್ತೋ ಅದೇ ರೀತಿ ಬ್ರಹ್ಮಾಂಡ ಸೃಷ್ಟಿಯಾಗುತ್ತೆ ಅಂತ. ಗಾಬರಿಗಳಿದ್ರೆ, ಟೆನ್ಷನ್ಗಳಿದ್ರೆ, ಒತ್ತಡಗಳಿದ್ರೆ ಇದಾಗಬಾರದು. ನಮ್ಮ ಬಿತ್ತನೆ, ಹೊಲ, ಇನ್ನೊಂದು ನೋಡ್ಕೊಳ್ಳೋದಿಕ್ಕೆ ಮಗ ಇದ್ದಾನೆ, ಸೊಸೆ ಇದ್ದಾನೆ, ಬೇಡ ಒಂದ್ ಸ್ವಲ್ಪ ದಿನ ಅಲ್ಲಿರ್ಲಿ. ಹೊಸದಾಗಿ ಬಂದಿರ್ತಾಳೆ ಪುಟ್ಟಾಯಿ ನಮ್ಮನೆಗೆ, ಅವಳಿಗೆ ಆಸೆ, ಭಯ, ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಿಲ್ಲ ಪುಟ್ಟು ಕಂದಮ್ಮನ್ಗೆ. ಮನೇಲಿ ಏನ್ ಸ್ವಿಚ್ ಇದೆ ಗೊತ್ತಿಲ್ಲ, ಕಾಫಿ ಪೌಡರ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಅತ್ತೆಗೆ ಏನ್ ಇಷ್ಟ, ಮಾವನಿಗೆ ಏನ್ ಇಷ್ಟ, ಏನೋ ಒಂದು ತುಂಟತನ ಇರುತ್ತೆ ಪಾಪ. ಆ ಮಗುಗೆ ಹೊಸ ಮನೆ, ಹೊಸ ಬದುಕು, ಹೊಸ ಜೀವನ. ಅಲ್ಲಿಂದ ಹಿಂಗ ಹಾರ್ತಿರ್ತಾಳೆ, ಗಂಡನೇ ಕಾಯ್ತಿರ್ತಾಳೆ. ಉಳೇನೋ ಇದು ಅಂತ ಹೇಳ್ಬಿಟ್ಟು ಅತ್ತೆಗೆ ಕಿಟಿಕಿಟಿ ಅನ್ಸುತ್ತೆ, ಬುಟ್ಟಿಗೆ ಹಾಕೊಂಡ್ಬಿಟ್ಟವಳೆ ನನ್ನ ಮಗನ್ನ ಅಂತ. ಅವ್ನು ಹಿಂಗ್ ಬಂದು ಸೇರ್ತಾನ, ರೂಮಿಗೆ ಸೇರ್ಕೋತಾನೆ. ಅಲ್ಲಿ ಪ್ರಣಯ, ಅಲ್ಲೊಂದು ಪ್ರೀತಿ. ಪಾಪ ಅವಳು ತನ್ನ ನೆಚ್ಕೊಂಡು ಬಂದಿದ್ದಾಳೆ ಅಂತ ತಿಳಿದಂತ ಒಂದು ಗಂಡಸು ಆಕೆಗೆ ಒಂದು ಸಮಾಧಾನಕ್ಕೆ, ಅಮ್ಮ ಹೀಗೆ, ಹುಷಾರು, ಅಪ್ಪ ಹೀಗೆ ಅಂತ ಹೇಳ್ಕೊಡುವಂತ ಸಂದರ್ಭ. ಆದ್ರೆ ಇಲ್ಲೆಲ್ಲಿ ಆಷಾಢ, ಹಂಗೋಗಿ ಹಿಂಗೋಗಿ ಅಲ್ಲೊಂದು ಅಪ್ಪಗೆ ಪ್ರಣಯ, ಪ್ರೀತಿ ಅಂತ ಹೇಳ್ಬಿಟ್ಟು ತನ್ನ ದುಃಖನೋ ಇನ್ನೊಂದು ಹೇಳ್ಕೊಳಕ್ಕೆ ಆ ತಾಯಿ ಜೀವಕ್ಕೆ ಇನ್ಯಾರಿದ್ದಾರೆ. ಅತ್ತೆ ಆದವಳು ಸುಮ್ಮನೆ ಇರ್ತಾಳೆ. ಹಂಗೋಗಿ ಹಿಂಗೋಗಿ ಇದೇನೋ ಇದು ಕತೆ, ಇವನ್ ಮಾಡೋ ಕೆಲಸ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಏನಾದ್ರೂ ಅವಳ ಮೇಲೆ ಕಿಟಕಿ 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 ಅಂತ ತೂರಾಡ್ತಾರೆ. ಅದು ಎಲ್ರ ಮನೇಲಿ ಇದೆ. ಈಗಿನ ಅತ್ತೆಯರಂತೂ ಕೇಳಲೇಬೇಡಿ, ಇದೆಪ್ಪ. ಯಾರೋ ಈಗ ವಿಕಾರಗಳು ಕೇಳಲೇಬೇಡಿ ಬಿಡಿ. ಶುಕ್ರಾಸ್ತ ಆಗಿರೋದ್ರಿಂದ ಅತ್ತೆಗೆ ಮೀರಿದ ಸೊಸೆ ಆಗ್ಬಿಟ್ಟಿದ್ದಾರೆ, ಸೊಸೆಗೆ ಮೀರಿದ ಅತ್ತೆ ಆಗ್ಬಿಟ್ಟಿದ್ದಾರೆ. ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಈ ತರದೆಲ್ಲ ನೋಡ್ತಿದ್ದಾವೆ. ಆ ಒತ್ತಡ ತಡಿಲಾರದೆ, ಮಾನಸಿಕ ಒತ್ತಡ. ಇಷ್ಟ ಅಲ್ವಾ, ಬಿಟ್ಬಿಟ್ಟು ಬಿಡ್ಬೇಕು ಮಕ್ಕಳೇ, ಬಂದ್ಬಿಡ್ಬೇಕೆ, ಹೋಗೋ ನೀನೆಲ್ಲ ಹೋಗಿ ಬದುಕೋ. ಮೊನ್ನೆ ಕೂಡ ನೋಡಿ ಹುಣಸೂರಲ್ಲಿ ಯಾರು ಪುಣ್ಯಾತ್ಮ ಅಂತಲ್ಲ, ಹೆಂಡತಿ ಮಕ್ಕಳಿಗೆ, ಅಯ್ಯೋ ರಾಮ, ಹೇಳ್ತಲೇ ಇದ್ದೆ, ವಿಪರೀತ ಆತ್ಮಹತ್ಯೆ ವಿಕಾರಗಳು ಆಗುತ್ತವೆ, ಹತ್ಯಾ ಪ್ರಯತ್ನಗಳು ಆಗುತ್ತವೆ. ಒಂದು ಸರ್ಕಾರಿ ಅಧಿಕಾರಿಗಳು ತಮಗೇನ್ ಕೆಲಸ ಕೊಟ್ಟಿದಾರೋ ಅದಕ್ಕೆ ಹೋಗಿದ್ದಾರೆ. ತಗೋ, ಅಲ್ಲಿ ಶಿವಾಜಿನಗರ ಕೇಳ್ತೀರಾ? ನೀವು ನೋಡಿಲ್ಲ ಶಿವಾಜಿನಗರದ ಕತೆ? ಅದೊಂದು ಅಡ್ಡ, ಅದು ವಿಲ್ಲನ್ಗಳ ಅಡ್ಡ, ಕ್ರಿಮಿನಲ್ಗಳ ಅಡ್ಡ. ಸಾಮಾನ್ಯರು ಏನಾದ್ರೂ ಅಲ್ಲಿ ವ್ಯವಹಾರಗಳು ಇನ್ನೊಂದು ಅನ್ನತಕ್ಕಂಥದ್ದು ನೋಡಿ. ಸರ್ಕಾರಿ ಅಧಿಕಾರಿಗಳೇ ಹೋಗಿದ್ದ ಅಂದ್ರೆ ಹಲ್ಲೆ ಯತ್ನ ಅಲ್ಲ, ಬಿಟ್ಟಿದ್ರೆ ಹತ್ಯಾ ಯತ್ನವೇ. ಕೆಲವು ಸೂಕ್ಷ್ಮ ಸ್ಥಳಗಳಿದ್ದಾವೆ ಮಕ್ಕಳು, ಹೋಗ್ಬೇಕಾದ್ರೆ 10 ಪಟ್ಟು ಜಾಗೃತಿಯಾಗಿ ಹೋಗ್ಬೇಕು. ಸರ್ಕಾರ ಅದರ ಕಡೆ ಗಮನ ಕೊಡ್ಬೇಕು. ಇಂಥ ಒಂದು ಸ್ಥಳಗಳಿಗೆ ಹೋಗ್ಬೇಕಾದ್ರೆ ದೆರ್ ಆರ್ ಟೆರರ್ ಮೈಂಡ್ ಪೀಪಲ್. ಅವರು ಟೆರರಿಸ್ಟ್ ಮೈಂಡ್ಗಳ, ಬೇಜಾರ ಮಾಡ್ಕೋಬೇಡಿ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಅಧಿಕಾರಿ ತೋರಿಸಿದನೆ ಆಯ್ತು, ನೀವು ಅಲ್ಲಿ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ. ಸೀದಾ ನೀವು ನೋಡ್ಬೇಕಿತ್ತು ಆ ವಿಡಿಯೋ, ಹೊಟ್ಟೆ ಎಲ್ಲ ಉರಿಯುತ್ತೆ. ಅಮ್ಮ, ಅಪ್ಪ, ಬದುಕು, ಕುಟುಂಬ ಎಲ್ಲ ಒಂದು ಕೆಲ್ಸಕ್ಕೆ ಸೇರಿದ್ದೀವಿ ಅಂತ ತಮ್ಮ ಕೆಲ್ಸಕ್ಕೆ ಅವ್ರು ಹೋಗಿದ್ದ ಅಂದ್ರೆ GB ಅಧಿಕಾರಿಗಳ ಮೇಲೆ ಫುಟ್ಪಾತ್ ತೆರವಿಗೆ ಸೀದಾ ಅಟ್ಯಾಕ್. ಇದನ್ನೇ ಹೇಳೋದು ಖುಜರಾ ಹುಸೇನ್. ನಾನು ಅದಕ್ಕೆ ಹೇಳ್ತಲೇ ಇದೆ, ಸೂಕ್ಷ್ಮ ಅತಿ ಸೂಕ್ಷ್ಮ, ವೆರಿ ಕೇರ್ಫುಲ್. ಗುರು ಅಸ್ತಂಗತ ಬೇರೆ, ಪ್ರಜ್ಞೆ ಇರೋಲ್ಲ, ಜ್ಞಾನ ಇರೋಲ್ಲ, ನಾನು ಮಾಡಿದ್ದೆ ಸರಿ, ವಿಪರೀತವಾಗತಕ್ಕಂಥ ಒಂದು ಛಾಯೆ ಆಗುತ್ತದೆ ಅಂತ ವೆರಿ ವೆರಿ ಕೇರ್ಫುಲ್. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತಷ್ಟು ವಿಚಾರಗಳೊಂದಿಗೆ ವಾಪಸ್ ಬರೋಣ ಒಂದು ಪುಟ್ಟ ವಿರಾಮದ ನಂತರ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು,
ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಕೆಲವು ರಾಶಿಗಳಿರ್ತಾರೆ ಮಕ್ಕಳೇ, ಕೆಲವರು ಇದ್ದಾರೆ ಟಾಪ್ ಟಾಪ್ ಟಾಪ್, ಅದೃಷ್ಟ ನೆಚ್ಕೊಂಡು ಕೂತ್ಕೊಳ್ಳಲ್ಲ, ಅಂಬಾಜಿ ಲಗಾದಿಂಗೆ ಅಂತ ಹೇಳ್ತಾರೆ. ಅದು ಬೇರೆಯ ಲೆಕ್ಕ. ಅವರು ಆಟದಲ್ಲಿ ಸೋಲು ಗೆಲುವು ಇದ್ದಿದ್ದೆ. ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಆಟಕ್ಕೆ ಬಂದು ಇಳಿತಾನಲ್ವ, ಅವನ ಹೆಸರೇ ಬಾಜಿಗರ್ ಅಂತ ಹೇಳ್ತಾರೆ. ಆ ಬಾಜಿಗರ್ ಒಂದು ರಾಶಿ ಇದ್ದಾರೆ ಮಕ್ಕಳೇ. ಎಸ್, ಇವ್ರು ಮಾತ್ರ ಅದೃಷ್ಟ ನೆಚ್ಕೊಳ್ಳಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಕೆಲವರು ನಮ್ಗೊಳ್ಳೆ ಸಮಯ ಬರುತ್ತೆ, ನಮ್ಗೊಳ್ಳೆ ಸಮಯ ಬರುತ್ತೆ, ಅಚ್ಚಾ ವಕ್ತ ಆಯೇಗ ಅಂತ ಕೂತು ಬಿಟ್ಟಿರ್ತಾರೆ. ನಮ್ಗೊಳ್ಳೆ ಏನು ಮಾಡಲ್ಲ. ಓ, ನಮಗೊಂದು ದಶೆ ಹೇಳಿದ್ದಾರೆ ಗುರುಗಳು, ಗುರು ದಶೆ ಬರುತ್ತಂತೆ. ಮೊನ್ನೆ ಒಬ್ರಿಗೆ ಹೇಳಿದ್ದೆ, ರಾಹು ದಶೆ 2010 ಹುಡುಗನಿಗೆ 18ನೇ ವಯಸ್ಸಿಗೆ ಬೀಳ್ತಿದ್ದ ಹಾಗೆ ಸ್ಟಾರ್ಟ್ ಆಗುತ್ತೆ. ಈಗಲಿಂದಲೇ ಆತ ಪ್ರಲಾಪ ಹಚ್ತಾನೆ, ನಾನು ಹೊರಗಡೆ ಹೋಗೋಗ್ತೀನಿ ಅಂದ್ರೆ ಅವ್ರ ತಾಯಿ ಹೇಳ್ತಾರೆ ಮೊನ್ನೆ, ಗುರುಗಳೇ ನೀವು ನಿಜ ಹೇಳಿದ್ದು, ನಾನು ಫಾರಿನ್ ಹೋಗಿ ಓದಬೇಕು ಅಂತಾನೆ, ನಮಗಂತೂ ಹಿಂಗಂತದೆ. ದೇವ್ರ ದಯ ತೋರಿಸ್ತಾನೆ, ಹೋಗಮ್ಮ. ಹೇಳಿದ್ದೆ ತಾನೆ, ರಾಹು ದಶೆ ಬರೋಕ್ ಮೊದಲೇ ಈಸ್ ಫ್ರಿಕ್ಕಿಂಗ್. ಅವ್ನಿಗೆ 2ನೇ ಮನೇಲಿ ರಾಹು, ದಶಾನಾಥ ವಿಚ್ ಇಸ್ ಪ್ಲೇಯಿಂಗ್. ಕೆಲವ್ರಿಗೆ ಹೇಳಿರ್ತವೆ ಈ ತರದ್ದು ಒಂದು ಗುರು ದಶೆ ಬರುತ್ತೆ. ಅದು ಬರುತ್ತೆ ಒಂದು 15 ವರ್ಷಕ್ಕೋ ಕೆಲವರಿಗೆ. ಕೆಲವ್ರು ಶುಕ್ರ ದಶೆಯೇ ನೋಡಲ್ಲ, ನೆನ್ಪಿಟ್ಕೊಳ್ಳಿ. ಶುಕ್ರ ದಶೆಯೇ ನೋಡಲ್ಲ. ಈಗ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದಿರಿ ಅಂತ ಇಟ್ಕೊಳ್ಳಿ, ನಿಮ್ ಶುಕ್ರ ದಶೆ ನೀವು ನೋಡಲ್ಲ. ವೆರಿ ರೇರ್. 90% ಜನ ಶುಕ್ರ ದಶೆ ನೋಡಲ್ಲ. ಸರಿ, ಇನ್ನೂ ಕೆಲವರು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಬಿಟ್ಟಿರ್ತಾರೆ, ಇಲ್ಲ ಹಸ್ತ ನಕ್ಷತ್ರದಲ್ಲಿ ಹುಟ್ಬಿಟ್ಟಿರ್ತಾರೆ, ಶ್ರವಣ ನಕ್ಷತ್ರದಲ್ಲಿ ಹುಟ್ಬಿಟ್ಟಿರ್ತಾರೆ. ಅವ್ರು ಸ್ವಲ್ಪ ಟಚ್ ಮಾಡ್ಬೋದೇನೋ ಅದನ್ನ. ಯಾಕೆಂದ್ರೆ ಇಲ್ಲಿ ನೋಡಿ, ಚಂದ್ರ ದಶೆಯಲ್ಲಿ ಹುಟ್ಟಿದಿರಿ, ಚಂದ್ರ ನಕ್ಷತ್ರದಲ್ಲಿ, ಅದೊಂದು 10 ವರ್ಷ. ನಿಮ್ಗೊಂದು ಬ್ಯಾಲೆನ್ಸ್, ಒಂದು 2ನೇ ಪಾದ, 3ನೇ ಪಾದ, 4ನೇ ಪಾದ ಈ ತರ ಇರುತ್ತೆ. ಒಂದು 5 ವರ್ಷ ನಾನು ಕೊಡ್ತೇನೆ ನಾನು ನಿಮ್ಗೆ. ಆಮೇಲೆ ಕುಜ ದಶ, ಅದೊಂದು 7 ವರ್ಷ. 5 + 7 ಎಷ್ಟಾಯ್ತು? 12 ವರ್ಷ. ಆಮೇಲೆ ರಾಹು ದಶೆ 18 ವರ್ಷ, 30 ವರ್ಷ ಆಗೋಯ್ತು. ಗುರು ದಶ 46 ವರ್ಷ ಆಗೋಯ್ತು, 16 ಹಾಕೊಳ್ಳಿ. ಅದಾದ್ಮೇಲೆ ಶನಿ ದೋಷ, ಅದೊಂದು 20 ವರ್ಷ ಹೆಚ್ಚು ಕಡಿಮೆ, 19 ವರ್ಷ. ನೀವು 20 ಅಂತ ಸೇರಿಸ್ಕೊಳ್ಳಿ, 65 ವರ್ಷ ಆಗೋಯ್ತು. ನಂತರ ಬುಧ ದೋಷೆ, ಅದೊಂದು 16 ವರ್ಷ ತಗೊಳ್ಳಿ. ಬ್ಯೂಟಿಫುಲ್ ಇಟ್ ಇಸ್ ಕ್ರಾಫ್ಟೆಡ್. 65, 71, 81 ಆಗೋಯ್ತು. ಅದ್ರ ಮೇಲೆ ಕೇತು. ಶುಕ್ರ ದಶೆ ಬಂದ್ಬಿಟ್ಟೇನು, ಡಂಟಣಕ ಅಂತ ಗಿಟಾರ್ ಬಾರಿಸ್ತೀರಾ? ಸುಖಂ ಭೋಗಂ ಲಕ್ಷ್ಮೀಂ ಆನಂದಂ. ಕೂತ್ಕೊಳ್ಳೋಕೆ ಆಗ್ತಿಲ್ಲ. ಅಲ್ಲಿ ವೀಲ್ ಚೇರ್ ಅಲ್ಲಿ ಇದ್ರೆ ಹೆಚ್ಚು. ಅದ್ರಲ್ಲಂತೂ ಈ ಕಾಲದಲ್ಲಿ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಇನ್ನು ಕುಜನ್ ನಕ್ಷತ್ರದಲ್ಲಿ ಹುಟ್ಟಿದವರು ಅಷ್ಟೇ. ಈ ಮೃಗಶಿರ ನಕ್ಷತ್ರ, ವಿಶೇಷವಾಗಿ ಧನಿಷ್ಠ ನಕ್ಷತ್ರ, ಚಿತ್ತ ನಕ್ಷತ್ರ, ನಿಮಗೂ ಅಷ್ಟೇ ಬಾರ್ಡರ್ ಲೈನ್ ಅಲ್ಲಿ ಬರುತ್ತೆ. ಒಂದು 70, 75 ಬರುತ್ತೆ. ಇಲ್ಲ ರಾಹು ನಕ್ಷತ್ರದಲ್ಲಿ ಹುಟ್ಟಿದಿರಿ ಅಂತ ಇಟ್ಕೊಳ್ಳೋಣ. ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ದೆನ್ ವಿಶೇಷವಾಗಿ ಶತಭಿಷ ನಕ್ಷತ್ರ. ನಿಮ್ಗೆ ಒಂದು 65, 75 ಆಸ್ಪಾಸಲ್ಲಿ ಬರುತ್ತೆ. ಸೊ ಶುಕ್ರ ನಿಮ್ ಜಾತಕದಲ್ಲಿ ಚೆನ್ನಾಗಿದ್ದಾನ, ಆ ಲಕ್ಷ್ಮಿ ಯೋಗ, ಧನಲಕ್ಷ್ಮಿ ಯೋಗ,
ಮಹಾಲಕ್ಷ್ಮಿ ಯೋಗ, ಆ ವೈಭೋಗ, ಆ ದೊಡ್ಡ ಮನೆ, ಆ ದೊಡ್ಡ ಕಾರು, ಇದೆಲ್ಲ ಹೇಳ್ಬೇಕು ಅಂದ್ರೆ ಶುಕ್ರ ಚೆನ್ನಾಗಿರ್ಬೇಕು. ಶುಕ್ರ ಬರ್ಬೇಕು ಆ ಟೈಮ್ಗೆ, ಚಿಕ್ಕ ವಯಸ್ಸಿಗೆ ತಗೋಬಂದು ನಿಮ್ಗೆ ಆ ರಾಯಲ್ಟಿ, ಹೆಸರು, ಕೀರ್ತಿ, ನೀವು ಕಷ್ಟಪಟ್ಟಿದ್ದಕ್ಕೆಲ್ಲ ಕುಳಿತು ತಿನ್ನೋಕ್ ಮಾಡಿಸುತ್ತೆ. ಕೆಲವ್ರಿಗೆ ಇರ್ತಾರೆ, ಅವ್ರಿಗೇನ್ ಗೊತ್ತಾ, ತುಂಬಾ ಜನ ನೋಡಿದ್ದಾನೆ, ಗುರುಗಳು ಹೇಳಿದ್ದಾರೆ, ಇನ್ನೊಬ್ರು ಹೇಳಿದ್ದಾರೆ, ನಮ್ಮ ಅಜ್ಜಂದು ಆಸ್ತಿ ಬರುತ್ತೆ ಬಿಡು, ಏನೋ ಒಂದು ಮಾಡ್ಕೊಂಡು ಹಾಗೆ ಕಷ್ಟಪಡದೆ ಕೂತಿರ್ತಾನೆ, ನಮ್ಗೆ ಅದೃಷ್ಟ ಬರುತ್ತೆ ಅಂತ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾನೆ. ನೆನ್ಪಿಟ್ಕೊಳ್ಳಿ, ಅದೃಷ್ಟ ದೇವತೆಗೂ ಕೂಡ ಗೊತ್ತಿದೆ, ಕಷ್ಟಪಡದೆ ಬರೋಲ್ಲ. ಆಕೆನೂ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಬಿಟ್ಟಿರ್ತಾನೆ, ಬರೋದೇ ಇಲ್ಲ ಅವ್ರ ಜೀವನದಲ್ಲಿ ಅದೃಷ್ಟ. ಬರೆದಿಟ್ಕೊಳ್ಳಿ, ಕಷ್ಟಪಡದೆ ಅದೃಷ್ಟ ದೇವತೆ ಬರುವುದಿಲ್ಲ. ಬರ್ತಾಳೆ ಬಿಡು, ನಾವು ಚೆನ್ನಾಗಿರ್ತೀವಿ ಬಿಡು, ಏನು ಕಷ್ಟಪಡದೆ ಸುಮ್ಮನೆ ಇಲ್ಲಿ ಉರುಳಾಡ್ಕೊಂಡು ಸುತ್ತಾಡ್ಕೊಂಡು ಉರುಟು ರವಿ ನನ್ನ ಹೆಸರೇ ಹೇಳ್ತಾನೆ, ಎಲ್ಲ ಉರುಳಾಡ್ಕೊಂಡು ಬೊಗಳೆ ಬಿಟ್ಕೊಂಡು ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಜಾಲಾಗಿದ್ಬಿಟ್ಟು ಖಂಡಿತ ಬರಲ್ಲ ತಾಯಿ ಜೀವ. ನೀವು ಕಷ್ಟಪಡ್ತಲೇ ಇರ್ಬೇಕು. ಅಂದ್ರೆ ನೀವು ನಿಮ್ಮ ಕರ್ಮ ಮಾಡ್ತಾ ಇರ್ಬೇಕು, ನಿಮ್ ಕಾರ್ಯಕ್ಷೇತ್ರ ನೀವು ನೋಡ್ತಲೇ ಇರ್ಬೇಕು. ಬರುತ್ತೆ ನನ್ಗೊಂದಿನ ಬರುತ್ತೆ, ಓದಿನ ಕಬಿನೇ ಆಯಗ ನೀವೇನು ಮಾಡದೆ ಕೂತ್ಕೊಂಡ್ರೆ. ಅದೃಷ್ಟ ದೇವತನು ಅಷ್ಟೇ, ನೀನೇನು ಮಾಡಿಲ್ಲ, ನಿನಗೆ ಯಾಕೋ ಬರ್ಬೇಕು ಅಂತ ಹೇಳುತ್ತೆ. ಹೌದು, ಆದ್ರೆ ಒಂದು ರಾಶಿ ಇದಪ್ಪ, ನಾನು ನೋಡಿದ್ದೇನಪ್ಪ, ಟಾಪ್ 3 ರಾಶಿಗಳಲ್ಲಿ ಇವರೊಬ್ಬರು. 12 ರಾಶಿಗಳಲ್ಲಿ ಮಹಾಬಲಶಾಲಿಗಳು, ಭೀಮಬಲದವರು. ಅದೃಷ್ಟ ಬಂದಾಗ ನೋಡೋಣ ಹಾಕೋಣ ಹಾಗಂತ ಒಟ್ಟು ಕೂತ್ಕೊಂಡಿರಕ್ಕಾಗುತ್ತಾ? ಕಟ್ಟೋ ಬಂಡಿನ ಅಂತ ಹೇಳ್ತಾರ ಅವ್ರು. ಎಲ್ಲಿದ್ದರೂ ಬಂಡಿ ಕಟ್ಟೋದೆ, ಎಂಥ ಸ್ಥಿತಿಲಿದ್ದರೂ ಕೂಡ ಬಂಡೆಯೇ. ಮೇಷ ಲಗ್ನದವರು, ಮೇಷರಾಶಿಯವರು ಅದೃಷ್ಟ ನೆಚ್ಕೊಂಡು ಕೂತಿದ್ದು ನಾನು ನೋಡಿಲ್ಲ ಇನ್ ಮೈ ಜರ್ನೀಸ್ ಆಫ್ 35 years. ಅವ್ರು ಅದನ್ನೆಲ್ಲ ನೆಚ್ಕೊಂಡು ಕುತ್ಕೊಳ್ಳೋದೇ ಇಲ್ಲ, ತಮ್ಮ ಪ್ರಯತ್ನ ಆಗ್ತಲೇ ಇರ್ತಾರೆ. ಹೌದು, ಎಲ್ರು 100 kg ಎತ್ತೋ ತಾಕತ್ತಿದ್ರೆ ಇವ್ರು 1 kg ಅಂದ್ರೆ ಎತ್ತುತ್ತಾರೆ. ಜ್ವರ ಬಂದಿದೆ ಕುತ್ಕೊಳ್ಳಲ್ಲ, ಮುಳುಗಿದ್ದಾರೆ ಕುತ್ಕೊಳ್ಳಲ್ಲ, ನಷ್ಟ ಆಗಿದ್ದಾರೆ ಕುತ್ಕೊಳ್ಳಲ್ಲ. ಇರ್ಲಿ ಸರ್, ಏನ್ ಮಾಡೋದು ಸರ್, ಹಂಗೆ ಕುತ್ಕೊಂಡಿದ್ರೆ ನಡೆಯುತ್ತಾ ಅಂತಾರೆ. ನೀವು ನೋಡಿ, ಮೇಷರಾಶಿಯವರ ಜೊತೆಲಿ ಕೂತ್ ನೋಡಿ, ಮುಖ್ಯವಾಗಿ ಮೇಷ ಲಗ್ನದವರ ಜೊತೆಯಲ್ಲಿ ಕೂತು ನೋಡಿ. ಅವನು ಬೇಕಾದ್ರೆ ಗುಡುಗು ಸಿಡಿಲಿಗೂ ಕೂಡ ಸಡ್ಡು ಹೊಡೆಯುತ್ತಾನೆ. ದಟ್ ಇಸ್ ದೇರ್. ಅದು ಮೈಟ್ ಬಿ ಅಶ್ವಿನಿ ನಕ್ಷತ್ರ ಇರ್ಬೋದು, ಭರಣಿ ನಕ್ಷತ್ರ ಇರ್ಬೋದು, ಕೃತಿಕಾ ನಕ್ಷತ್ರ ಇರ್ಬೋದು. ದೇ ಫೈಟ್ ಟಿಲ್ ದಿ ಎಂಡ್. ಅಶ್ವಿನಿ ನಕ್ಷತ್ರ ಆಗ್ಬಿಟ್ರೆ ಹೌದು ಸರಿಯೇ, ಭರಣಿ ನಕ್ಷತ್ರ ಆಗ್ಬಿಟ್ರೆ ಅವೆಲ್ಲ ನೋಡ್ಕೊಳ್ಳೋಣ ಸರ್, ನಕ್ಷತ್ರಗಳೆಲ್ಲ ನಾವು ನಂಬ್ಕೊಂಡು ಕೂತ್ಕೊಳ್ಳಲ್ಲ. ನಾನು ನೋಡಿದಾನೆ ತುಂಬಾ ಜ್ಯೋತಿಷ್ಯವನ್ನೇ ನಂಬದಂತ ಒಂದು ಲಗ್ನ ಮೇಷ ಲಗ್ನ. ವಿಪರೀತ ಜ್ಯೋತಿಷ್ಯವನ್ನು ನಂಬುವಂಥದ್ದು ಕೂಡ ಮೇಷ ಲಗ್ನವೇ. ಜನ್ಮತ ಅವರಿಗೆ ಭಾಗ್ಯಾಧಿಪತಿ. ಅದಕ್ಕೆ ಹೇಳೋದು, ಜಾತಕಕ್ಕೆ ಅದೃಷ್ಟ ಇರಬೇಕು ಅನ್ನುವುದು ಮೇಷ ಲಗ್ನಕ್ಕೆ. ಎಲ್ಲಿದ್ದರೂ ನಿಮ್ಮನ್ನು ಯಾರಾದ್ರೂ ಕೈ ಹಿಡ್ಕೋತಾರೆ. ನಿಮಗೆ ಒಂದು ಚೂರು ಜಾಗ ಸಿಕ್ಬಿಟ್ರೆ ಸಾಕು, ನೀವು ಹತ್ತು ಬಿಡ್ತೀರಿ. ಊಡದ ಪಟ್ಟು ನೀವು ಊಡವೇ. ಹಿಡ್ಕೋಬಿಟ್ರೆ ಊಡ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಕೋಟೆಗಳನ್ನ ಹತ್ತಬೇಕು ಅಂದ್ರೆ ಊಡನ್ ತಗೊಬಂದು ಹಾಕೋರಂತೆ. ಅದನ್ನ ಹಿಡ್ಕೊಂಡು ಹತ್ತೋರಂತೆ. ಕೊಳ್ಳೆ ಹೊಡಿಲಿಕ್ಕೆ, ಕೋಟೆ ಮೇಲೆ ದಾಟಿ ಹೋಗಿ ಯುದ್ಧ ಮಾಡ್ಲಿಕ್ಕೆ, ಈ ತರದೆಲ್ಲ ಮಾಡ್ತಕ್ಕಂಥದ್ದು ಇತ್ತು. ನೀವು ಅಂತವರು ಭಾಗ್ಯಂ ಸೌಭಾಗ್ಯಂ ಅಂಥದ್ದೊಂದು ಶಕ್ತಿ. ಹೌದು ಅಲ್ವೋ ಹೇಳಿ, ನಾನು ಆ ಕಮೆಂಟ್ಸ್ ಕಾಯ್ತಿರ್ತೇನೆ. ನನ್ನ ಅನುಭವ ಕಸ್ತೂರಿ ಟಿವಿ 2008, ಅದಕ್ಕೆ ಮೊದಲು ಕೆಲವು ಬೇರೆ ವಾಹಿನಿಗಳು, ಬೇರೆ ಭಾಷೆಯ ವಾಹಿನಿಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದುಂಟು. ಅಲ್ಲೂ ಕೂಡ ಇದನ್ನು ಹೇಳ್ತಿದ್ದೆ. ಇವತ್ತಿಗೂ ಕೂಡ ಮಕ್ಕಳು ಮೊಮ್ಮಕ್ಕಳಾಗ್ಬಿಟ್ಟಿದ್ದಾರೆ, ಕರ್ಕೊಂಡು ಬರ್ತಾರೆ. ಅದೊಂದು ಆನಂದ. ತಾಯಿ ಜಗನ್ಮಾತೆ ಈ ವಿದ್ಯೆಯಿಂದ ಇಷ್ಟು ದೂರ ಕರ್ಕೊಂಡು ಬಂದಿದೆ. ಬರ್ತಾನೆ, ನಿಮ್ ಜೊತೆಲೆ ಹೆಜ್ಜೆ ಇಡ್ತಾನೆ. ಇನ್ನಷ್ಟಿದೆ ಸೇವೆ. ಆಷಾಢ ಶುಕ್ರವಾರ ಅಲ್ವಾ, ಖಂಡಿತ ಅಮ್ಮನವರ ಆಜ್ಞೆ ಇಲ್ಲದೆ ಏನೂ ನಡೆಯುವುದಿಲ್ಲ. ಇವತ್ತು ವಿಶೇಷವಾಗಿ ಅನುರಾಧ ನಕ್ಷತ್ರ, ಮಹಾಪರ್ವ, ಶುಕ್ರವಾರ, ದಶಮಿ ನೋಡಿ, ಎಲ್ಲ ಕೂಡ ಬರಬೇಕು. ಆ ತಾಯಿ ಜಗನ್ಮಾತೆ ಸುಮ್ಮನೆ ಇಂಥದೊಂದು ಸೇವೆ ಸಂಕಲ್ಪ ಅನ್ನತಕ್ಕಂಥದ್ದು ಮಾಡಿಸಲ್ಲ. ಇದೇ ಬೆಂಗಳೂರಿನ ನನ್ನ ಆಫೀಸಿಂದ ಒಂದು ಅರ್ಧ ಗಂಟೆ ದೂರ ಅಷ್ಟೇ, ಮ್ಯಾಕ್ಸಿಮಮ್ ಒಂದು 10 ಕಿಲೋಮೀಟರ್ ಕೂಡ ಇಲ್ಲ. ಕಲ್ಕೆರೆ, ರಾಮಮೂರ್ತಿ ನಗರ, ವಾರಣಾಸಿ ಶ್ರೀ ಅಂಬಾದುರ್ಗ ದೇವಸ್ಥಾನ ಇರ್ತೇನೆ. ಬೆಳಗ್ಗೆಯಿಂದಲೇ ಕಾರ್ಯಕ್ರಮಗಳಿದಾವೆ. ನಿನ್ನೆಯೂ ಇದೆ, ಇವತ್ತೂ ಇದೆ, ನಾಳೆಯೂ ಇದೆ. ಇವತ್ತು ಅತಿ ಮುಖ್ಯವಾಗಿ
ಆ ದೇವಿ ಸಂಕಲ್ಪವಾಗಿ ಕುಜರಾಹು ಸಂಧಿ, ಈ ವಿಸ್ಫೋಟ, ಈ ಒಂದು ರೀತಿ ವಿಕೃತಿ, ಏನೇನೋ ಆಗ್ತಿದೆಪ್ಪ, ಏನೇನೋ ವಿಚಿತ್ರವಾದಂತ ಒಂದು ಕೋರಿಕೆಗಳು ಮನುಷ್ಯನನ್ನ ಎಲ್ಲೇ ಹತ್ಯೆ, ಆತ್ಮಹತ್ಯೆ ಇವೆರಡಕ್ಕೆ ಜಾರು ಬಿಟ್ಟಿದ್ದಾನೆ. ನಾನೊಬ್ಬನೇ ಚೆನ್ನಾಗಿರ್ಬೇಕು ಅನ್ನೋದು ಬಯಸ್ಲಿಕ್ಕೆ ಶುರು ಹಚ್ಕೋಬಿಟ್ಟಿದ್ದಾನೆ. ಬೇರೆ ಬೇರೆ ಏನೇನೋ ನಡೀತಿದೆ. ಜಗನ್ಮಾತೆಯ ಪ್ರೇರಣೆಯಿಂದ, ನಿಮ್ಮಂತಹ ಭಕ್ತಾದಿಗಳ ಪ್ರೇರಣೆಯಿಂದ ಅಲ್ಲೊಂದು ಚಂಡಿಕಾ ಯಾಗದ ಸಂಕಲ್ಪವಾಗಿದೆ, ಮಾಡಿಸ್ತಿದ್ದಾರೆ. ನಿಮ್ಮ ಪರವಾಗಿ ನಾನು ಬರ್ತಿದ್ದೇನೆ, ನೀವು ಆದವರು ಬಂದು ಪಾಲ್ಗೊಳ್ಳಿ. ಆ ದೇವಿಯ ರಕ್ಷಾ, ದೇವಿಯ ಪೂಜೆ, ದೇವಿಯ ದರ್ಶನ, ಆ ತೀರ್ಥ, ಆ ಮಹಾಪ್ರಸಾದ ಸೇವಿಸ್ಲಿಕ್ಕೆ, ತಗೊಳ್ಳಿಕ್ಕೆ, ಅಮ್ಮನವರ ಅನುಗ್ರಹ ಪಾತ್ರರಾಗ್ಲಿಕ್ಕೆ ತಾವೆಲ್ಲರೂ ಬರಬೇಕು ಅಂತ ನನ್ನ ಮನಪೂರ್ವಕ ಅಮ್ಮನವರ ಆಶೀರ್ವಾದ. ಅಂಬಾದುರ್ಗ. ನೀವು ಬನ್ನಿ, ಅಲ್ಲಿ ಕರಗೋತ್ಸವ ಎಲ್ಲ ಇದೆ. ಅಮ್ಮನಿಗೆ ವಿಶೇಷವಾಗಿ ಕರಗ ಎಲ್ಲ ಮಾಡ್ತಾರೆ, ಇದೆ. ತುಂಬಾ ಆ ಕುಟುಂಬ ನಾವು ನೆನೆಸ್ಕೋಬೇಕು, ಚೆನ್ನಾಗಿರ್ಲಿ, ತಂಪಾಗಿರ್ಲಿ. ಯಾವಾಗ್ಲೂ ನಾನು ಹೇಳಿದ ಮಾತು, ಸುಮಾರು 18-20 ವರ್ಷಗಳ ಹಿಂದುಗಡೆ ಹೇಳಿದ ಮಾತು, ನಿಮ್ಮ ಮನೆತನದಲ್ಲೊಂದು ಆಲಯ ನಿರ್ಮಾಣ ಆಗುತ್ತೆ ಅಂತ. ನೋಡಿ, ಅಂಬಾ ನಾನು ಹೇಳಿಲ್ಲ, ಅಮ್ಮನವರು ನುಡಿಸಿರೋದು ಅಷ್ಟೇ. ನಾನು ಹೇಳಿದ್ರಿಂದ ಕಟ್ಟಿಬಿಟ್ರು, ನಾನು ಹೇಳಿದ್ರಿಂದ ಬೆಳೆದು ಬಿಟ್ರು, ನಾನು ಹೇಳಿದ್ರಿಂದ ಆಗ್ಬಿಟ್ರು. ಅದು ಮಣ್ಣು, ಜೇಡಿ ಮಣ್ಣು, ನಾನು ಅಷ್ಟೇ ಹೇಳಬಲ್ಲೆ. ಇದು ಜೇಡಿ ಮಣ್ಣು, ಜೇಡಿ ಮಣ್ಣಿಗೂ ಯೋಗ್ಯತೆ ಇಲ್ಲ. ಏನೋ ಅಮ್ಮ ಆ ಕ್ಷಣಕ್ಕೆ ಬಾಯಿಂದ ನುಡಿಸ್ತು, ಆತ್ಮದಿಂದ ನುಡಿಸ್ತು. ಪುಣ್ಯಾತ್ಮ ಕುಟುಂಬ ನಿಂತಿದ್ದಾರೆ, ಊರಿನವರು ನಿಂತಿದ್ದಾರೆ, ಗ್ರಾಮಸ್ಥರು ನಿಂತಿದ್ದಾರೆ, ತುಂಬಾ ಜನ ಅದರ ಹಿಂದ್ಗಡೆ ನಿಂತು ಅಲ್ಲೊಂದು ವಿಶೇಷ ಕ್ಷೇತ್ರವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಈ ತರದ ಎಷ್ಟೋ ಸಂಕಲ್ಪಗಳು ಅಮ್ಮ ಮಾಡಿಸಿದೆ, ಅದೊಂದು ಆತ್ಮತೃಪ್ತಿ. ಖಂಡಿತ ನಿಮ್ಗೋಸ್ಕರ ಕಾಯ್ತಿರ್ತೇನೆ. ಆಯ್ತಾ? ಬನ್ನಿ, ಆ ಸೇವೆಯಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ಅನುರಾಧ ನಕ್ಷತ್ರದ ಈ ದಿನ ಮೇಷರಾಶಿ. ಚಂದ್ರ ಸ್ವಲ್ಪ ಅಷ್ಟಮ, ಶನಿ ನಕ್ಷತ್ರ, ಶನಿ ಮಲಗಿದ್ದಾನೆ. ದಟ್ ಇಸ್ ಅ ಗುಡ್. ಸೊ ಸ್ವಲ್ಪ ನಿಮ್ಮನ್ನ ಶನಿ ಬಂದು ಛಾಯಾ ಮಾರ್ತಾಂಡ ಸಂಭೂತ ಅಂತ ಹೇಳ್ತಾನೆ. ಆತ ನಿಜ ಹೇಳಬೇಕು ಅಂದ್ರೆ ಯಾರಿಗೂ ಗೊತ್ತು ಏನಕ್ಕೆ ಆತ ಆ ಥರ ಬೇಯ್ತಾನೆ. ಶನಿ ಗೊತ್ತಿದೆಯಾ? ಶನಿ ಇದೇ 27ನೇ ತಾರೀಕು ವಕ್ರ ಆಗ್ತಿದ್ದಾನೆ. ಯಾಕೆ ಶನಿಯ ತತ್ವ ಆ ರೀತಿ ದಳ 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 ಅನ್ನತ್ತೆ ಗೊತ್ತಿದೆಯಾ? ನಿಜ ಹೇಳಬೇಕು ಅಂದ್ರೆ ಅವನು ಭೂಮಿಗೆ ಬಂದಿದ್ದೆ ಪರಮೇಶ್ವರನ ಇಚ್ಛೆಯಿಂದ, ತಂದೆ ಇಚ್ಛೆಯಿಂದಲ್ಲ. ತಂದೆಯ ಇಷ್ಟದೇವಿಯ ಗರ್ಭದಲ್ಲಿ ಜನಿಸಿದ್ದಲ್ಲ. ಸಂಜ್ಞಾದೇವಿ, ಛಾಯಾದೇವಿ, ವಿಶ್ವಕರ್ಮನ ಮಗಳಾಗಿರ್ತಕ್ಕಂಥ ಸಂಜ್ಞಾದೇವಿ ಸೂರ್ಯದೇವರ ಪತ್ನಿ. ಸೂರ್ಯದೇವರ ಬೆಂಕಿ ತಟ್ಕೊಳ್ಳಾರದೆ ಹೇಳಲಿಕ್ಕಾಗ್ತಿಲ್ಲ. ತನ್ನದೇ ಒಂದು ಛಾಯೆಯನ್ನ, ಅಷ್ಟು ಶಕ್ತಿ. ವಿಶ್ವಕರ್ಮ ಅಂತ ಹೇಳಿದ್ರೆ ನಮ್ಮ ದೇವ ಶಿಲ್ಪಿ, ಸೃಷ್ಟಿಕರ್ತ ಒಂದು ರೀತಿ ಹೇಳಬೇಕು ಅಂದ್ರೆ. ಅಂತಹ ಶಕ್ತಿಯನ್ನ ತಗೊಂಡು ತನ್ನದೇ ಪ್ರತಿರೂಪವನ್ನ ಸೃಷ್ಟಿಸಿ ಬಿಟ್ಟು ಹೋಗ್ತಾಳೆ. ನೀನು ನೋಡ್ಕೋಬೇಕು ನನ್ನ ಗಂಡನ ಅಂತ ಹೇಳಿ ತಪಸ್ಕೊಟ್ಟು ಹೋಗ್ತಾಳೆ. ಆ ದೇವಿ ನೋಡಿ, ಆಕೆಯ ಪ್ರತಿರೂಪವೇ, ಆಕೆಯ ನೆರಳೆ ಛಾಯಾದೇವಿ ಅನ್ನೋದು ಅದೇ.
ಸಂಸಾರ ನಡೆಸಿ ಆ ಹುಟ್ಟುವಂತ ಮಗುವೇ ಶನೈಶ್ಚರ. ಬಂದಾಗ ಸೂರ್ಯ ಆಶ್ಚರ್ಯ, ಇದೇನಿದು, ಇದು ಏನಿದು, ಹೆಂಗಾಯ್ತು ಈ ಪಾಟಿ ಕಪ್ಪ, ನನ್ನ ಲಕ್ಷಣ ಏನು, ಇದರ ಲಕ್ಷಣ ಏನು ಅಂತ ಅಷ್ಟು ಬೇಗ ಒಪ್ಕೊಳ್ಳಲ್ಲ. ಆ ತಾಯಿಗೂ ನೋಡಿ ಛಾಯಾದೇವಿ. ಅದಕ್ಕೆ ನಾವು ಏನಕ್ಕೆ ಪುರಾಣಗಳು, ನಮ್ಮ ವೈದಿಕ ಹಿನ್ನೆಲೆ ಇದೆಲ್ಲ ತಿಳ್ಕೋಬೇಕು ಅಂದ್ರೆ ಒಂದೊಂದು ಸೃಷ್ಟಿಯಲ್ಲೂ ಒಂದೊಂದು ಅರ್ಥವಿದೆ. ಅದಕ್ಕೆ ಶನಿ ಒಂಥರ ಗಲಿಬಿಡಿ. ಅಮ್ಮನ ಹೊಟ್ಟೆನಲ್ಲೇ ಇದ್ದಿದ್ದಲ್ಲ ಹೀಗೇ ನೋಡ್ತಾ ಏನನ್ನುತ್ತೋ, ಹೇಗನ್ನುತ್ತೋ, ಲೋಕ ಏನನ್ನುತ್ತೋ, ಹೂ ಎಮ್ ಐ, ವಾಟ್ ಎಮ್ ಐ. ಅದಕ್ಕೆ ಶನಿ ತತ್ವ ಇರೋರು ಕುಂಭ ಅತಿ ವಿಶೇಷವಾಗಿ ನಾನು ಯಾರು, ನಾನೇನು, ನಾನು ಯಾಕೆ ಹೀಗೆ ಹಾಗೇ ನೋಡ್ತಿರ್ತಾರೆ. ಯಾಕಂದ್ರೆ ಶನಿ ಹುಟ್ಟುವಾಗ್ಲೇ ನೋಡಿ ತಾಯಿಗೊಂದು ಲಾಭಸ್ಥಾನ ಕೊಟ್ಬಿಟ್ಟ ಛಾಯಾದೇವಿಗೆ. ಆಕೆ ನಿಜವಾದ ತಾಯಿ ಅಲ್ಲವೇ ಅಲ್ಲ, ಅಲ್ಲೊಂದು ರೂಪ, ಅದೊಂದಷ್ಟೇ. ಅದಕ್ಕೆ ಆ ಕುಂಭದಲ್ಲಿ ಹುಟ್ಟಿರೋರು ಗಲಗಲ ಗಲ 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 ಅಂತ ಆಡ್ತಿರ್ತಾರೆ. ತೋರ್ಸ್ಕೊಳ್ಳಲ್ಲ, ಹಾಗೆಯೇ ಅವ್ರ ಕಣ್ಣು ಕುಕ್ಕಿ ನೋಡ್ತಕ್ಕಂಥದ್ದು ರೀತಿನಲ್ಲಿ ನೋಡ್ತಿರ್ತಾರೆ. ಯಾರೋ ನೀವು ಆಳಕ್ಕೆ ಆಳವಾದ ರಹಸ್ಯಗಳನ್ನ ಭೇದಿಸ್ತಕ್ಕಂಥವರು. ಸೊ ಅಂತ ಒಂದು ಚಂದ್ರ ಇವತ್ತು ಶನಿಸಾರದಲ್ಲಿದ್ದು ಶನಿ 12 ಮನೆಯಲ್ಲಿ ಮಲಗಿರೋದು. ಕಷ್ಟಪಡ್ತೀರಿ, ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಉಂಟು. ದೊಡ್ಡ ರಿಸ್ಕ್ ತಗೊಳ್ಳಿಕ್ ಹೋಗ್ಬೇಡಿ. ಯಾಕಂದ್ರೆ ಹೀಗೆ ನೋಡ್ತಾ ಕೂತ್ಕೊಂಡಿದ್ರೆ ಕೆಲಸ ಆಗಲ್ಲ. ಅವನ್ ಯಾರು, ಅವನೇನಕ್ಕೆ ಬಂದಿದ್ದಾನೆ, ಅವನೇನ್ ಮಾಡಬಹುದು, ಎಷ್ಟು ಆಪತ್ತು ಕೊಡ್ಬೋದು, ಎಷ್ಟು ಲಾಭ ಕೊಡ್ಬೋದು ಅನ್ನತಕ್ಕಂಥದ್ದು, ಲಾಭ ನಷ್ಟಗಳು, ವ್ಯಯಗಳು, ಖರ್ಚುಗಳು, ಏನು ಎಂತ ಕೆಲಸ, ಇದೆಲ್ಲ ಯೋಚನೆ ಕೊಡತಕ್ಕಂಥವನು ಶನಿಯ. ನನ್ಗೆ ಎಷ್ಟು ಸಂಬಳ, ಎಷ್ಟು ಇಂಕ್ರಿಮೆಂಟ್ ಬರುತ್ತೆ, ನೀವು ಅದನ್ನ ತುಂಬಾ ಯೋಚನೆ ಮಾಡ್ತಿದ್ದೀರಿ ಅಂದ್ರೆ ಶನಿಯ ತತ್ವ ನಿಮ್ಮ ಮೇಲೆ ಜಾಸ್ತಿ ಅಂತಕ್ಕಂಥದ್ದು. ಒಂದ್ 100 ರೂಪಾಯಿಗೆ ಸಂಬಳ ನಾವು ಜಂಪ್ ಮಾಡ್ತಿದ್ವಿ ಒಂದ್ ಕಾಲ್ಗಟ್ಟಿಗೆ, ಈಗೆಲ್ಲ 1,000 10,000ಕ್ಕೂ ಜಂಪ್ ಮಾಡ್ತಾರೆ. ಶನಿಯ ತತ್ವವೇ. ಸೊ ಅದರಿಂದ ಅದೊಂದು ಸ್ವಲ್ಪ ಎಚ್ಚರಿಕೆ. ಮನಸ್ಸು ಹುಳಿ, ತಾಯಿ ಕಡೆ ನೋಡ್ಕೊಳ್ಳಿ. ವೃಷಭ ರಾಶಿ, ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ. ನೀವು ನೀವಾಗಿಯೇ ಇರಿ, ತಲೆ ಕೆಡ್ಸ್ಕೋಬೇಡಿ. ಯು ಆರ್ ರೈಟ್, ಯು ಆರ್ ಡೂಯಿಂಗ್ ರೈಟ್, ಟೇಕ್ ಎ ಕೌನ್ಸಿಲರ್ಸ್ ಅಡ್ವೈಸ್ ಅಷ್ಟೇ. ಅಂದ್ರೆ ಅನುಭವಿಗಳ ಮಾತನ್ನ ತೆಗೆದುಕೊಳ್ಳತಕ್ಕಂಥದ್ದು ಮಾಡಿ. ಯಾಕಂದ್ರೆ ನಿಮಗೆ ಭಾಗ್ಯಸ್ಥಾನವನ್ನ ಗುರು ನೋಡ್ತಿದ್ದೇನೆ. ಹೌದು, ರಾಶಿಯಾಧಿಪತಿ ಶುಕ್ರ ಅಸ್ತಂಗತ. ಅದರಿಂದ ಒಂಚೂರು ಡಿಸಿಷನ್ ಮೇಕಿಂಗ್ ಅಲ್ಲಿ ಮನೆ, ಜವಾಬ್ದಾರಿ, ಕುಟುಂಬ ಇವುಗಳಲ್ಲಿ ಒಂದು ಸಣ್ಣ ತಲೆನೋವುಗಳು ಬರ್ತಕ್ಕಂಥದ್ದು ಆಗುತ್ತೆ. ಅದಿದೆ. ತೀರಾ ಅನುಭವಸ್ಥರನ್ನ ಕೇಳಿ ಮುಂದಕ್ಕೆ ಹೆಜ್ಜೆ ಇಡಿ, ಗೆಲುವು ನಿಮ್ಮದೇ. ಇನ್ನು ಮಿಥುನ ರಾಶಿ, ವಿಶೇಷವಾಗಿ ಚಂದ್ರ 6ನೇ ಮನೆಯಲ್ಲಿ ಅತ್ಯದ್ಭುತ. ಶನಿಯ ಸಾರ, ಶನಿ ಕೇಂದ್ರದಲ್ಲಿ ಚೇತರಿಸ್ಕೋತೇವೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ನೀವು ಅಡ್ವೈಸರ್ ಆಗಿ ಬೇರೆಯವ್ರಿಗೆ ಅಡ್ವೈಸ್ ಮಾಡೋದ್ರಲ್ಲಿ ನೀವು ಒಂದು ಅದ್ಭುತ. ನೀವು ಈಗೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ಬುಧ ವಕ್ರ, ನಿಮ್ಮ ಮಾತು ವಕ್ರ ಅಂತ ಕೇಳಿಸುತ್ತೆ. ನಿಮ್ಮ ಹಾವ ಭಾವ ಆಲೋಚನೆಗಳು ಎಲ್ಲೋ ತಪ್ಪಾಗಿ ಕೆಲವರಿಗೆ ನಿದರ್ಶನಗಳು ಕೊಡತಕ್ಕಂಥದ್ದು ಆಗುತ್ತೆ. ಮಿಥುನಂ ಅದೊಂದು ಜಾಗೃತಿ. ಅದರಿಂದ ಅಡ್ವೈಸ್ ಮಾಡಿ, ನೀವೇ ಡಿಸಿಷನ್ ತಗೊಂಡು ಏನಕ್ಕೂ ಎಳಿಲಿಕ್ಕೆ ಹೋಗ್ಬೇಡಿ. ಅಡ್ವೈಸರಿ ಕೆಲಸಗಳು ಸೂಪರ್. ಇನ್ನು ಕರ್ಕಾಟಕ ರಾಶಿ, ಪಂಚಮದಲ್ಲಿ ಚಂದ್ರ, ಬಟ್ ಪಂಚಮ ಶನಿಯ ಪ್ರಭಾವ, ಭಾಗ್ಯದಲ್ಲೂ ಶನಿಯ. ಸೊ ಭಾಗ್ಯ ಬರುತ್ತೆ, ಓಡಬೇಕು. Maybe you will choose a wrong people, very careful. ರಾಂಗ್ ಪೀಪಲ್ ಅನ್ನ ಚೂಸ್ ಮಾಡ್ತಕ್ಕಂಥದ್ದಾಗುತ್ತೆ. ಗೊತ್ತೋ ಗೊತ್ತಿಲ್ಲದೆಯೋ. ಕರ್ಣ ಹೋಗಿ ಸಿಕ್ಕಾಕೊಂಡ, ಶಲ್ಯ ಹೋಗಿ ಸಿಕ್ಕಾಕೊಂಡ. ಕೆಲವು ಬೆರುಗುಗಳು, ಭಿನ್ನಾಣಗಳು, ಇವುಗಳಿಗೆಲ್ಲ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು. ಯಾರೋ ನಮ್ಮನ್ನು ಪ್ರಚೋದನೆ ಮಾಡ್ತಾರೆ, ಅವ್ರು ಒಳ್ಳೆಯವ್ರ ತರ ಕಾಣಿಸ್ತಾರೆ, ಖಂಡಿತ ಇರಲ್ಲ. ಅವ್ರ ಹತ್ರ ಏನೋ ಸ್ವಾರ್ಥ ಇರುತ್ತೆ. ನಮ್ಮ ಅಂದವು, ನಮ್ಮ ಚಂದವು, ನಮ್ಮ ದುಡ್ಡು, ಕೆಲವ್ರು ಬಂದು ಸೇರ್ಕೋತಾರಪ್ಪ. ದಟ್ ವಿಲ್ ಹ್ಯಾಪನ್. ಲಿಟಲ್ ಕೇರ್ಫುಲ್, ವೆರಿ ವೆರಿ ಕೇರ್ಫುಲ್. ಕರ್ಕಾಟಕ ರಾಶಿ, ನಿಮ್ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಮುಂದಕ್ಕೆ ಹೋಗಿ, ತಲೆ ಕೆಡ್ಸ್ಕೋಬೇಡಿ, ಪರಿಪೂರ್ಣ ವಿಜಯ. ಸಿಂಹ ರಾಶಿ, ಚಂದ್ರ ಸುಖದಲ್ಲಿದ್ದಾನೆ, ಬ್ಯೂಟಿಫುಲ್. ಸುಖಕಾರಕ ಸುಖದಲ್ಲಿರುವುದು ಅತ್ಯದ್ಭುತ. ಕಷ್ಟಪಟ್ಟು ಬದುಕಟ್ಕೋತೀರಿ, ದಟ್ ಇಸ್ ದೇರ್. ಅನುರಾಧ ನಕ್ಷತ್ರ ಅಲ್ವಾ, ಹೋಗಿ ಹತ್ತಿರದಲ್ಲಿ ಯಾವ್ದಾದ್ರು ದುರ್ಗಾ, ಕಾಳಿಕಾ, ಚಂಡಿಕಾ, ಅಮ್ಮನವರ ಕ್ಷೇತ್ರ, ನವಗ್ರಹ ನಾಯಕಿ, ಇಂಥ ಕ್ಷೇತ್ರಕ್ಕೆ ಹೋಗಿ. ಯಾಕಂದ್ರೆ ಅಷ್ಟಮದಲ್ಲಿ ಶನಿ. ಸೊ ದರ್ ಇಸ್ ಅಲ್ಲೊಂದು ಒತ್ತಡ, ಎಳೆದಾಟ ಅನ್ನತಕ್ಕಂಥದ್ದು ಇರುತ್ತೆ. ಉದ್ಯೋಗ ವಿಚಾರ, ಲೇಬರ್ಸ್ ವಿಚಾರ, ಸ್ಟಾಫ್ ವಿಚಾರ, ಬಾಸ್ ವಿಚಾರ, ಯಾರೋ ನಿಮ್ಮ ಮೇಲೆ ಅಲ್ಲೊಂದು ಕಣ್ದೃಷ್ಟಿ ಇರತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ. ಪ್ರಾರ್ಥನಂ ವಿಜಯ. ಕನ್ಯಾ ರಾಶಿ, ಮೋಸ್ಟ್ ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ, ಏನು ತೊಂದರೆ ಏನು ಇಲ್ಲ. 3ನೇ ಮನೇಲಿ ಚಂದ್ರ, ಲಾಭಾಧಿಪತಿ, ಕಮ್ಯುನಿಕೇಶನ್ ಅಲ್ಲಿ ಬಂದಿದ್ದಾನೆ. ಸೊ ನಿಮ್ಮ ಮಾತಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ
ಸಣ್ಣ ಪುಟ್ಟ ಲೇವಾದೇವಿ ವ್ಯವಹಾರ, ಫೈನಾನ್ಸು, ಸ್ಟೀಲು, ಸಿಮೆಂಟು, ಕಬ್ಬಿಣ, ಇಂಥ ಮೆಡಿಕಲ್ ಒಂದು ಮೆಷಿನ್ಸು, ಸಪ್ಲೈಸು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನ. ಇನ್ನು ತುಲಾ ರಾಶಿ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ದಿನ. ಚಂದ್ರ ದಶಮಾಧಿಪತಿ ವೃತ್ತಿ ಸ್ಥಾನದಲ್ಲಿದ್ದಾನೆ, ಕರ್ಮಾಧಿಪತಿ ವೃತ್ತಿ ಸ್ಥಾನದಲ್ಲಿದ್ದಾನೆ, ಅದು ಸುಖಾಧಿಪತಿ ಚಂದ್ರ ಬೇರೆ. ಸೊ ಹುಳಿ ಪದಾರ್ಥಗಳು, ಲಾಯರು, ಜಡ್ಜು, ಪೊಲೀಸ್, ಅಲ್ಲೆಲ್ಲ ಹುಳಿ ಇರುತ್ತೆ, ನೋಡ್ತಿರ್ತೇವೆ. ಕ್ರಿಮಿನಲ್ಸ್, ಎಂತೆಂಥದ್ದು ಕ್ರಿಮಿನಲ್ಸ್ ಬರ್ತಾರೆ, ನಿತ್ಯ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಇದ್ದೇ ಇರುತ್ತೆ. ಅವ್ರು ಹೇಳೋದೊಂದು, ನಾವು ಅಂದ್ಕೊಳ್ಳೋದೊಂದು, ಅಲ್ಲಿರೋದು ಇನ್ನೊಂದು ಕಥೆಗಳಿರ್ತವೆ. ಸೊ ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಬ್ಯೂಟಿಫುಲ್ ಡೇ ವೃತ್ತಿಪರವಾಗಿ. ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ನಿಮ್ಮನೆಗೆ ಬಂದಿದ್ದಾನೆ, ಸುಖಾಧಿಪತಿಯ ಸಾರದಲ್ಲಿ, ತೃತೀಯಾಧಿಪತಿಯ ಸಾರದಲ್ಲಿ. ಬ್ಯೂಟಿಫುಲ್. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ನಿಮಗೂ ಕೂಡ ಭಾಗ್ಯೋದಯ. ಏನ್ ಕಷ್ಟಪಟ್ಟಿದ್ದೀರಿ ಆ ಕಷ್ಟಾಜಿತಕ್ಕೆ. ಕೆಲವನ್ನ ನಾವು ನೋಡ್ತೇವೆ, ಕಾರ್ ತಗೊಂಡ ಕಣೋ, ಈಗ ಮನೆ ಕಟ್ಟಿದಾನೆ ಕಣೋ, 50ನೇ ವಯಸ್ಸಲ್ಲಿ, 60ನೇ ವಯಸ್ಸಲ್ಲಿ. ಯಾವಾಗಾದ್ರೆ ಏನ್ 30ಕ್ಕೆ ಮನೆ ಕಟ್ಬಿಟ್ರೆ ನಾವೇನಾದ್ರೂ ಗಾಳಿಲಿ ಆರ್ತೀವಾ? ಯೋಚನೆ ಮಾಡಿ ನೋಡಿ. 25ಕ್ಕೆ ಬೆಂಜ್ ಕಾರ್ ತಗೋಬಿಟ್ಟಿದ್ದಾನೆ ಕಣೋ ಅವರು ಅಂತ ಹೇಳ್ತಾರೆ. ಏನ್ ರೋಡ್ ಮೇಲೆ ಓಡುತ್ತಾ? ರೋಡ್ ಮೇಲೆ ಓಡುತ್ತಾ? ರೋಡ್ ಮೇಲೇನೇ ಹೋಗೋದದು, ಆರಲ್ಲ. ಅವೆಲ್ಲ ಭ್ರಮೆಗಳನ್ನ ಬಿಡಿ. ಯಾವಾಗಾದ್ರೇನು ತುಂಬಾ ಜನ ನಾನು ಆಗಾಗ ಹೇಳ್ತಿರ್ತೇನೆ, ನಮ್ಮ ಗುರುಗಳು ಹೇಳಿದ್ರು, ಗುರುಗಳೇ ಸಂತೋಷವಾಗಿರ್ಬೇಕು ಅಂದ್ರೆ ದುಡ್ಡು ಮುಖ್ಯನಾ ಅಂದ್ರೆ, ಸಂತೋಷವಾಗಿ ಇದ್ದೀನಿ ಅಂತ ತೋರ್ಸ್ಕೊಳ್ಳಕ್ಕೆ ದುಡ್ಡು ಬೇಕು ಕಣೋ, ಸಂತೋಷವಾಗಿರ್ಲಿಕ್ಕೆ ದುಡ್ಡು ಬೇಕಿಲ್ಲ ಕಣೋ. ಅವ್ರು ಹೇಳಿದ ಮಾತು ನನಗೆ ಈಗಲೂ ಬಟ್ಟೆಲ್ ಸುತ್ತೋಡದಾಗಿದೆ. ನಾನು ಸಂತೋಷವಾಗಿದ್ದೇನೆ ಎಂದು ತೋರಿಸಿಕೊಳ್ಳಲು ದುಡ್ಡು ಬೇಕಂತೆ. ನಮ್ಮ ಪಾಡಕ್ಕೆ ನಾವಿದ್ದೆ, ಬರಿಗಾಲೆಲ್ಲ ಹೋಗ್ತಿದ್ದಾಗ ಆನಂದವಾಗಿದ್ದೆ, ಹವಾಯಿ ಸ್ಲಿಪ್ಪರ್ ಅಲ್ಲಿ ಇದ್ದಾಗ ಆನಂದವಾಗಿದೆ. ಈ ಹೆಸರು ಏನಕ್ಕೆ ಬಂತು ಅಂತ ರಾತ್ರಿ ಹಗಲು ಕಂಪಿಸ್ತೇನೆ ನಾನು. ಕೂತ್ರೆ, ನಿಂತ್ರೆ, ಎದ್ರೆ, ಅಯ್ಯೋ ನಿಮಗೆ ಗೊತ್ತಿಲ್ಲ ಭಯಗಳು. ವೃಶ್ಚಿಕ ಆದ್ರಿಂದ ನಿಮಗೇನ್ ಸಿಕ್ಕಿದೆಯೋ ಅದ್ರಲ್ಲಿ ಆನಂದವಾಗಿ ಮುಂದಕ್ಕೆ ಹೆಜ್ಜೆ ಹಾಕಿ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ, ನಥಿಂಗ್ ಟು ಬಿ ವರಿಡ್. ಧನಸು ರಾಶಿ, ಹರ್ಷಣ ಯೋಗ, ಹರ್ಷಯೋಗ, ಸುಖಯೋಗ, ಬ್ಯೂಟಿಫುಲ್. ಸ್ವಲ್ಪ ಖರ್ಚು, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ. ದಯಮಾಡಿ ಹೇಳ್ತಾನೆ, ಯಾರು ಫಾರಿನ್ ಟ್ರಿಪ್ಸ್ ಆದಷ್ಟು ಹೋಗ್ತಕ್ಕಂಥದ್ದು ಹೋಗ್ಬೇಡಿ. ಅಂಡ್ ಅದರಲ್ಲಂತೂ ಅಮೆರಿಕಾಗೆ ಹೋಗ್ಬಿಟ್ಟು ಓದಬೇಕು ಅಂತಕ್ಕಂಥ ಒಂದು ಹುಚ್ಚು ಆಸೆ ಕನಸುಗಳನ್ನ ಇವತ್ತಿಂದ ಬಿಟ್ಬಿಡಿ. ಇಟ್ಸ್ ಓವರ್. ಅಲ್ಲಿ ಹೋಗ್ಬಿಟ್ಟು ಏನೋ ಓದ್ಬಿಡ್ಬೇಕು, ಏನೋ ಬಂದ್ಬಿಡುತ್ತೆ, ಕೋಡ್ ಬಂದ್ಬಿಡುತ್ತೆ, ಅವೆಲ್ಲ ಬುಲ್ಶಿಟ್. ಸಗಣಿ ಅದು ಅಷ್ಟೇ. ಅಲ್ಲಿ ಹೋಗ್ಬಿಟ್ಟೇನೋ ನಮ್ಗೆ ಲೈಫ್ ಕೊಟ್ಬಿಡ್ತಾರೆ, ಅದೇನೋ ಮಾಡ್ಬಿಡ್ತಾರೆ, ಅವ್ನು ಏನೇನೋ ಮಾಡ್ತಿದ್ದಾರೆ. ಸೊ ದೂರದಲ್ಲೂ ಚಂದ್ರ ನೋಡಿ ನೀಚ, 12ನೇ ಮನೆ, ಶನಿ ಸಾರ. ಶನಿ ಕೂತಿರೋದಲ್ಲೇ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕೂತಿದ್ದಾನೆ. ಅಲ್ಲಿ ಹೋಗ್ಬೇಕು ಅಂತ. ಈ ಕೆನಡಾ, ಅಮೆರಿಕ ಕನಸುಗಳು ಇನ್ಮೇಲೆ ಬಿಟ್ಬಿಡಿ. ಅಲ್ಲಿ ಹೋಗಿ ಕೆಲಸ ಮಾಡೋಣ, ಅಲ್ಲಿ ಇನ್ನೇನೋ ಬದುಕು ಕಟ್ಕೊಳ್ಳೋಣ. ವಾಂತಿ ಬರೋ ಊರಿಗೆ ಹೋಗ್ಬೇಡಿ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಧರ್ಮದವ್ರು ಮಾತ್ರ ಬದುಕೋಬಹುದೇನೋ, ನಮ್ಮಂಥವ್ರಲ್ಲ. ನಮ್ಮ ಭಾರತೀಯರು ಬದುಕಲಿಕ್ಕಾಗಲ್ಲಪ್ಪ, ಹೇಸಿಗೆ ಅನ್ಸುತ್ತೆ. ಸೊ ದೂರದ ವಿದ್ಯೆ, ದೂರದ ಕೆಲಸ, ದೂರದ ಒಂದು ಕಾರ್ಯಗಳ ಕಡೆ ಸ್ವಲ್ಪ ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮಕರ ರಾಶಿ, ಚಂದ್ರ ಲಾಭದಲ್ಲಿ, ಸಪ್ತಮಾಧಿಪತಿ ಲಾಭದಲ್ಲಿದ್ದು, ಶನಿಯು 3ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ವೃತ್ತಿ, ಉದ್ಯೋಗ, ವ್ಯವಹಾರ, ಕೊಡೋದು ತಗೊಳ್ಳೋದು ಅನುಕೂಲಂ. ಆದರೂ ಚಂದ್ರ ನೀಚ ನೆನಪಿಟ್ಟುಕೊಳ್ಳಿ. ಸೊ ಚಿಕ್ಕ ಎರೆಹುಳ ಹಾಕಿ ದೊಡ್ಡ ಮೀನನ್ನು ಹಿಡಿತಾರೆ, ಗಾಳ ಹಾಕ್ಬಿಟ್ಟು ಅಂತ ಹೇಳ್ತೀವಿ. ಆ ಥರದ್ದೇನೋ ಒಂದು ಸಿಕ್ಕಾಕೊಳ್ಳೋದಿದೆ. ರಾಹು ಪಕ್ಕದಲ್ಲಿದ್ದಾನಲ್ವಾ, ಏನೋ ಒಂದು ಎಡವಟ್ಟಿಗೆ ನಿಮ್ಮನ್ನ ಎಳ್ಕೊಂಡು ಹೋಗ್ತಕ್ಕಂಥದ್ದು ಉಂಟು. ವೆರಿ ಕೇರ್ಫುಲ್. ಗುರು ಬೇರೆ ಅಸ್ತಂಗತ, ಶುಕ್ರ ಅಸ್ತಂಗತ, ನಿಮಗೆ 2ನೇ ಮನೆಯಲ್ಲಿ ರಾಹು, ಪಂಚಮದಲ್ಲಿ ಕುಜ ಬೇರೆ, ಶನಿ ಬೇರೆ ಅತಿ ಶೀಘ್ರದಲ್ಲಿ ವಕ್ರನಾಗ್ತಕ್ಕಂಥದ್ದುಂಟು. ಯಾವುದೋ ಒಂದು ಎಡವಟ್ಟು ವ್ಯವಹಾರಕ್ಕೆ ಕೈ ಇಡ್ತಕ್ಕಂಥದ್ದು ಒಂದು ಎಳಿತಾರೆ ಯಾರೋ, ಇಲ್ವೇ ಇಲ್ಲ. ಕೇರ್ಫುಲ್. ಕುಂಭರಾಶಿ, ಷಷ್ಠೇ ದಶಮ ಸ್ಥಾನಂ. ಚಂದ್ರ ಶನಿಸಾರದಲ್ಲಿದ್ದು ಶನಿ ಧನಸ್ಥಾನದಲ್ಲಿದ್ದಾನೆ. ಬ್ಯೂಟಿಫುಲ್ ಡೇ, ಬಟ್ ಓಡ್ಬೇಕು. ಮುಜೆ ಭಾಗನಾ ಹೈ, ದೇಖನಾ ಹೈ, ತಡ್ಪನಾ ಹೈ, ಇದಿರುತ್ತೆ. ಷಷ್ಠಾಧಿಪತಿ ಅಲ್ವಾ. ಆದರೆ ಚಂದ್ರ ಶನಿಸಾರದಲ್ಲಿದ್ದಾನೆ. ದೈವಿಕ, ವೈದಿಕ, ಪೌರೋಹಿತ್ಯ, ಆಗಮ, ಜ್ಯೋತಿಷ, ಇಂತಹ ಒಂದು ವೃತ್ತಿ ಉದ್ಯೋಗ ಇರತಕ್ಕಂಥವರು, ಅಡ್ವೈಸರು, ಅಡ್ವೊಕೇಟು, ಜಡ್ಜು, ಲಾಯರು, ಸೈಂಟಿಸ್ಟು, ರಿಸರ್ಚ್ ಸ್ಕಾಲರ್ಸು, ರಿಸರ್ಚ್ ಮಾಡತಕ್ಕಂಥವ್ರಿಗೆ ಅತ್ಯದ್ಭುತ. 10ನೇ ಮನೆಯಲ್ಲಿ ಕುಂಭರಾಶಿಯವ್ರಿಗೆ ಚಂದ್ರ ಇದ್ರೆ ರಿಸರ್ಚ್, ಸ್ಟ್ರಾಟಜಿ, ಪ್ಲಾನಿಂಗ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಬ್ಯೂಟಿಫುಲ್ ಡೇ.
ಇನ್ನು ಮೀನ ರಾಶಿ ಭಾಗ್ಯ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಭಾಗ್ಯಕ್ಕೆ ಬಂದರೆ ಒನ್ ಆಫ್ ದ ಬ್ಯೂಟಿಫುಲ್, ಅದು ಲಾಭಾಧಿಪತಿ ನಿಮ್ಮ ಮನೇಲಿದ್ದಾನೆ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಮೀನ ರಾಶಿಯವರಿಗೆ ಲಾಭಾಧಿಪತಿ ಶನಿ, ಆಮೇಲೆ ವ್ಯಯಾಧಿಪತಿ. ಸೊ ಭಾಗ್ಯವನ್ ಪಡಿತೀರಿ, ಹೆಸರು ಪಡಿತೀರಿ, ಕೀರ್ತಿ ಪಡಿತೀರಿ, ಅದನ್ನ ಒಳ್ಳೇದಕ್ಕೆ ಹಂಚ್ತೀರಿ. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಪ್ರಾರ್ಥನಾ ದರ್ಶನ, ತೀರ್ಥಕ್ಷೇತ್ರ, ದಯಮಾಡಿ ಹೇಳ್ತಾನೆ ಕುಜರಾಹು ಸಂಧಿ ಇದೆ, ಎಲ್ರಿಗೂ ಹೇಳ್ತಾನೆ ತುಂಬಾ ಗುಡ್ಡದ ದೇವರು, ಎಲ್ಲೆಲ್ಲೋ ಹೋಗ್ಬೇಡಿ, ನದಿ ತೀರದ ದೇವರು, ಬರೀ ನೀವು ನೆನ್ಪಿಟ್ಕೊಳ್ಳಿ, ಗುರು ಅಸ್ತಂಗತ ಅಂದ್ರೆ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಈ ತರದ ಕಡೆ ಹೋಗೋರಿಗೆ ಆಕ್ಸಿಡೆಂಟ್ಗಳು, ಇಂಜುರಿಗಳು ಏನೇನೋ ಆಗ್ತಿದ್ದಾವೆ, ನೋಡ್ತಿದ್ದಾನೆ. ಕುಜರಾಹು ಸಂಧಿ ಏನಕ್ಕೆ ಬೇಕಿತ್ತು? ನಮ್ಮೂರ ದೇವರಿದಾನಪ್ಪ, ಅಲ್ಲಿ ನೋಡ್ಯೋಣ ನರಸಿಂಹನಿಗೆ. ಲೋ ದೂರಕ್ಕೆ ರಾತ್ರಿ ಎಲ್ಲ ಗಾಡಿ ಓಡಿಸ್ಕೊಂಡು ಹೋಗಿ ಇನ್ನೊಂದು ಮಾಡ್ಕೊಂಡು ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ದೂರದ ಬೆಟ್ಟ ನುಣ್ಣಗೆ, ಎಚ್ಚರಿಕೆ. ಮೀನಂ ವಿಜಯಂ ಸೌಕರ್ಯಂ ಸೌಲಭ್ಯಂ ಸನ್ಮಾನಂ ಗೌರವಂ. ಬ್ಯೂಟಿಫುಲ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.